ಅಯ್ಯೋ ಹಲೋ, ನೀವು ರೆಡಿ ಮಾಡ್ಕೊಳ್ಳಿ, ನಾನು ನಾಳೆ ಬರ್ತೀನಿ. ಎಲ್ಲ ಸರಿಯಾಗೇ ಇದೆಯಲ್ಲ, ಕ್ಲಾಪ್ ಸೌಂಡ್ ಹೇಗೆ ಬಂತು? ಹಲೋ, ಏನೂ ಇಲ್ಲ, ಓಕೆ ಬರ್ತೀನಿ. ಈ ಆಂಡ್ರಾಯ್ಡ್ ಫೋನ್ಗಳೇ ಇಷ್ಟು, ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ.
ಹೇಗಿತ್ತು ನಮ್ಮ ಇಂಟ್ರೊಡಕ್ಷನ್? ಥ್ರಿಲ್ಲಿಂಗ್ ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಆಗಿರ್ಬೇಕು ಅಂತ ಈ ಬಿಲ್ಡಪ್. ಒಂದು ಕ್ಷಣ ಜೀವ ಹೋದಂಗ ಆಗೋದ್ ಗೊತ್ತಾ? ಎಷ್ಟು ಹೆದರ್ಸ್ಬಿಟ್ಯಲ್ಲೋ. ನಿನ್ ಜೀವ ಹೋಗೋದಿಕ್ ನಾನ್ ಬಿಡ್ತೀನ? ನಿನ್ ಜೀವ ಇಲ್ಲಿದೆ. ಭಯನೇ ಪಡಲ್ಲ ಅಂತ ಹೇಳ್ತಿದ್ಯಲ್ಲ, ಭಯ ಹೇಗಿರುತ್ತೆ ಅಂತ ತೋರಿಸಿದ್ದು. ಇಂಥ ಮಾತ್ಗೇನು ಕಡಿಮೆ ಇಲ್ಲ. ಫಸ್ಟ್ ನಿಂದ ಹೋಗೋಣ ಬಾ. ಅದೇನಂತ ಅರ್ಜೆಂಟು? ಸ್ವಲ್ಪ ಇಲ್ಲೇ ಇರೋಣ. ಇಡೀ ಪ್ರಪಂಚ ಹುಡುಕಿದ್ರು ಲವ್ ಮಾಡಕ್ಕಿಂತ ಜಾಗ ಸಿಗಲ್ಲ. ನಿನ್ನನ್ ಬಿಟ್ರೆ ಇದನ್ನೇ ಫಸ್ಟ್ ನೈಟ್ ರೂಮ್ ಮಾಡ್ಕೊಂಡ್ ಬಿಡ್ತೀಯ. ನೀನ್ ಓಕೆ ಅಂದ್ರೆ ನಾನ್ ರೆಡಿ. ಸುಮ್ನೆ ಬಾ. ನೀವು ಹುಡುಗಿರ್ ಈ ತರ ನಗೋದಿಕ್ಕೆ ಗೋಮಟೇಶ್ವರ ತರ ಇರ್ಬೇಕಾಗಿರೋ ನಾವು ವೆಂಕಟೇಶ್ವರ ಆಗ್ಬೇಕು ಅನ್ಸೋದು. ನೀವೇನ್ ಕಡಿಮೆನಾ? ಲಾಲಿಪಾಪ್ ಕೊಡ್ಸಿ ಲಾಲಿ ಹಾಡು ಹೇಳೋ ಹಾಗೆ ಮಾಡ್ತೀರಾ. ಎನಿವೇ, ಅಪ್ಪ ಬೆಳಗ್ಗೆ ಫೋನ್ ಮಾಡಿದ್ರು. ಒಡವೆ ಬಟ್ಟೆ ತಗೊಳಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ರು. ಯಾವಾಗ ಹೋಗೋಣ? ಮದುವೆ ಲೀವಿಗೆ ಅಪ್ಲೈ ಮಾಡಿದೀನಿ, ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ನೆಕ್ಸ್ಟ್ ವೀಕ್ ಟ್ರೈ ಮಾಡ್ತೀನಿ. ಓಕೆನಾ? ನಮ್ ಎಂಗೇಜ್ಮೆಂಟ್ ಆಗಿ 2 months ಆಗಿದೆ ಅಂದ್ರೆ ನಂಬೋಕೆ ಆಗಲ್ಲ ಅಲ್ವಾ? ಸದ್ಯ ಎಂಗೇಜ್ಮೆಂಟ್ ಆಗಿರೋದ್ ನೆನಪಿದೆಯಲ್ಲ, ನಾನ್ ಬಚವಾದೆ. ನೆನಪಿಲ್ಲ ಅಂತಂದ್ರು ನೀನ್ ತೋಡ್ಸಿರೋ ಉಂಗ್ರ ನೆನಪು ಮಾಡತ್ತಲ್ಲ. ಹೌದಾ? ಹೌದು. ಹೇ ಡೂಡ್ಸ್. ಹೇ ಚಂಚಲ್. ಬರೋ ಟೈಮ್ ಏನೋ ಇದು? ಏನಪ್ಪ ಮಾಡೋದು? ನಂದೇ ನಿಮ್ ತರ ಪ್ರೊಫೆಷನ್ಸಾ? ಇವಳು ಡಾಕ್ಟರ್, ಇವನು ಸಾಫ್ಟ್ ವೇರ್ ಇಂಜಿನಿಯರ್. ಒಳ್ಳೆ ಕೆಲ್ಸನೇ ಬಿಡು. ನನ್ ತರ ತರ ಟೆನ್ಷನ್ ವರ್ಕ್ ಅಲ್ವಲ್ಲ. ಎಲ್ಲಾ ಪ್ರೊಫೆಷನಲ್ಲೂ ಟೆನ್ಷನ್ಸ್ ಇದ್ದೇ ಇರತ್ತೆ. ಅದ್ರಲ್ಲೂ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮನೆ ಕಟ್ಟೋರ್ಗಿಂತ ಗೋರಿ ಕಟ್ಟಿಸ್ಕೊಳ್ಳೋರೇ ಜಾಸ್ತಿ. ಚಂಚಲ್, ಇವತ್ತಿ ವೇದ್ ಏನ್ ಮಾಡ್ದ ಗೊತ್ತಾ? ಅಂತೂ ನನ್ನ ಹತ್ರ ಚಾಲೆಂಜ್ ಮಾಡ್ದಂಗೆ ನಿಹಾರಿಕನ್ ಭಯ ಪಡಿಸೇ ಬಿಟ್ಟೆ. ನಾನು ಚಿಕ್ಕ ವಯಸ್ಸಿಂದ ಭಯ ಪಡಿಸಕ್ ಟ್ರೈ ಮಾಡ್ತಿದ್ದೀನಿ, ಇವಳು ಭಯನೇ ಪಡ್ತಿರ್ಲಿಲ್ಲ. ಓ, ಇದು ನಿಮ್ಮಿಬ್ರು ಪ್ಲಾನ್? ನೀವಿಬ್ರು ನನ್ನ ಗೋಲ್ಡ್ ಹಾಕೊಳ್ಳೋಕೆ ಇದ್ದೀರಾ ಅನ್ಸುತ್ತೆ. ಜಸ್ಟ್ ಫಾರ್ ಫನ್ ಯಾ, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಲೈಫ್ ಅಲ್ಲಿ ಇದಿಲ್ದೆ ಹೋದ್ರೆ ಮಜಾನೇ ಇರೋದಿಲ್ಲ. ಈಗ ಫಟಾಫಟ ಏನ್ ಬೇಕು ಅಂತ ಆರ್ಡರ್ ಮಾಡೋಣ. ಓಕೆ? ವೈಟರ್. ಶಟ್, UPS ಚಾರ್ಜ್ ಆಗಿಲ್ವಾ? ಇವಾಗ ಕ್ಯಾಂಡಲ್ ಎಲ್ಲಿದೆ ಅಂತ ಹುಡ್ಕೋದು. ಇಲ್ಲಿರ್ಬೋದಾಗ
ಇದು ಹೇಗಾಯ್ತು? ಈ ಚಾಕು ಎಲ್ಲಿಂದ ಬಂತು? ಒಂದು ಅರ್ಥ ಆಗ್ತಾ ಇಲ್ಲ. ಬ್ಲಡ್ ಇಲ್ಲೇ ಬಿದ್ದಿತ್ತಲ್ವಾ? ಕಾಣಿಸ್ತಾ ಇಲ್ಲ. ಬ್ಲಡ್ ಏನಾಯ್ತು? ಮಾಡೋದ್ನ ಹೇಳಲ್ಲ. ಲಿಪ್ಸ್ಟಿಕ್ ಕಿತ್ತೋಗೋ ಹಾಗೆ ಮುತ್ಕೊಡ್ತೀನಿ ಅಂತ ಸೈಲೆಂಟ್ ಆಗಿ ಪುಸ್ ಆಗ್ಬಿಟ್ಟ. ವೇದ್ ಬಂದ ಅನ್ಸುತ್ತೆ. ವೇದ್ 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 ಏನ್ ಯಾರಿಕಾ, ನೀನೇನಿಲ್ಲಿ? ಯಾಕೆ ಇಷ್ಟೊಂದು ಎಮೋಷನಲ್ ಆಗಿದ್ಯಾ? ಏನಾಯ್ತು? ನಿನಗಿಷ್ಟೆಲ್ಲ ಆದ್ಮೇಲೂ ನಿನ್ನಿಂದ ದೂರ ಇರ್ಬೇಕಾ? ಇಲ್ಲ, ನಾನು ನಿನ್ ಜೊತೆನೇ ಇರ್ತೀನಿ. ಈಗ ಏನಾಯ್ತು ಅಂತ ಇಷ್ಟೊಂದು ಇಮೋಷನಲ್ ಆಗಿದ್ಯಾ? ಜಸ್ಟ್ ಚಿಕ್ಕ ಆಯ ಅಷ್ಟೇ. ನೀನು ಚಿಕ್ಕದಿರ್ಬೋದು, ಆದ್ರೆ ನನಗಲ್ಲ. ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ರು ನಿನಗೆ ಈ ರೀತಿ ಆಗಿದೆ ಅಂದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಎಷ್ಟು ರಕ್ತ ಹೋಗಿದ್ಯೋ. ಹಲೋ ಡಾಕ್ಟ್ರೇ, ನೀವು ಇಷ್ಟೊಂದು ಇಮೋಷನಲ್ ಆಗೋ ಅಗತ್ಯ ಇಲ್ಲ. ಜಸ್ಟ್ ಲೀವ್ ಇಟ್. ಏ ನಿಹಾ, ನೀನೇನಿಲ್ಲಿ? ವೇದ್ ಒಬ್ನೇ ಇದಾನಂತ ಒಳಗ್ ಬಂದೆ. ನೀನ್ ಯಾವಾಗ ಬಂದೆ? ನೀನ್ ಗಾರ್ಡನ್ ಅಲ್ಲಿ ನೀರ್ ಹಾಕ್ತಿದ್ಯಲ್ಲ, ಆಗ ಬಂದೆ. ಹ? ನಾನು ಯಾವಾಗ ನೀರ್ ಹಾಕ್ತಿದ್ದೆ? ಓಕೆ ನಿಹಾ, ಕಾಫಿ? ಬೇಡ, ನಾನು ಕಾಫಿ ಕುಡಿಯಲ್ಲ. ನೀನ್ ಕಾಫಿ ಬೇಡ ಅಂತಿದ್ಯಾ? ಕಾಫಿನೂ ಕಾದಂಬರಿನೂ ಇಲ್ದೆ ಇರೋಕೆ ಆಗಲ್ಲ ಅಂತಿದ್ದೆ. ಅದು ಅವಾಗ. ಈಗ ನೀನ್ ಜೊತೆಗಿದ್ಯಲ್ಲ,
ಅಷ್ಟೇ ಸಾಕು. ಓಕೆ ಚೇಲ್. ಪ್ರೇಮಿಗಳ ಮಧ್ಯೆ ಇದ್ದು ಕರಡಿ ನೆನೆಸ್ಕೊಳ್ಳೋದ್ಕಿಂತ ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಗೆ ಹೋಗ್ಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗು. ಇನ್ನೊಂದು ಕೀ ನನ್ನ ಹತ್ರ ಇದೆ. ಲೋ ಮಗ, ನೀನ್ ಹೇಳ್ದೆ ಹೋದ್ರು ಲಾಕ್ ಮಾಡ್ಕೊಂಡು ಹೋಗ್ತೀನಿ ಕಣೋ. ಬೇಕಾದ್ರೆ ನಿನ್ ರೂಮು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೊಂದು ದೊಡ್ಡ ಸಮಾಜ ಸೇವೆ ಏನು ಬೇಡ, ತಾವಿನ್ನು ಹೋಗ್ಬೋದು. ಇನ್ನಿಷ್ಟ. ಓಕೆ ಬಾಯ್ ನೇಹಾ. ನಿಹಾರಿಕಾ, ನೀನ್ ಇನ್ನೂ ಇದೇ ಮೂಡಲ್ಲಿದೆಯಲ್ಲ, ಈಗ ಹಾಸ್ಪಿಟ್ಲಿಗೆ ಹೋಗು, ಸಂಜೆ ಮೀಟ್ ಆಗೋಣ. ಕಮಾನ್. ಮತ್ತೆ ನಿನ್ಗೇನಾದ್ರೂ ಆದ್ರೆ ಪ್ಲೀಸ್ ವೇದ್, ನಾನು ನಿನ್ ಜೊತೆನೇ ಇರ್ತೀನಿ. ನೀನ್ ಇಲ್ಲೇ ಇದ್ರೆ ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದು ಈಗ್ಲೇ ಆಗ್ಬಿಡುತ್ತೆ. ನಾನಿನ್ ಹೋಗ್ತೀನಿ. ಆದ್ರೆ ನನ್ ಕಣ್ ನಿನ್ನೇ ಕಾಯ್ತಾ ಇರುತ್ತೆ. ಇವಳು ಮೊದ್ಲು ಈ ಕಾದಂಬರಿ ಓದೋದನ್ನ ನಿಲ್ಸಕ್ಕೆ ಕೇಳಬೇಕು, ಇಲ್ಲಾಂದ್ರೆ ಚಾರ್ಜ್ ಆಗೋ ಟೈಮಲ್ಲಿ ಡಿಸ್ಚಾರ್ಜ್ ಮಾಡಿಬಿಡ್ತಾಳೆ. ನೀನ್ ಇಲ್ಲಿದ್ಯಾ? ನಾನು ನೀನು ಹೊರಗಡೆ ಹೇಗೋದೆ ಅಂತ ಯೋಚನೆ ಮಾಡ್ತಿದ್ದೆ. ವೇದ್, ಡೋರ್ ಲಾಕ್ ಆಗಿರುವಾಗ ಹೊರಗೆ ಹೋಗಕ್ ನಾನೇನ್ ದೆವ್ವನ? ನೀನು ಒಂಥರ ದೆವ್ವನೇ, ಆದ್ರೆ ನನ್ ಕಾಯೋ ಮುದ್ದು ದೆವ್ವ. ಎಲ್ಲೋದ್ಲೋ? ಸ್ವಿಚ್ ಆಫಾ? ಈ ನಿಹಾರಿಕಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋದ್ಲು? ಮೋಸ್ಟ್ಲಿ ಜೋಡಿ ಹಕ್ಕಿ ಜೊತೆ ಇರ್ಬೋದು. ಇವನ್ ಫೋನು ಸ್ವಿಚ್ ಆಫಾ? ಕನ್ಫರ್ಮ್. ಇವರಿಬ್ರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಡ್ಯೂಯೇಟ್ ಆಡ್ತಿರ್ಬೇಕು. ಒಟ್ಟಿಗೆ ಊಟ ಮಾಡಿ ಕೈ ತೊಳ್ಕೊಳ್ಳೋಣ ಅಂತ ಬಂದ್ರೆ ಒಬ್ಬನೇ ಕೈ ತೊಳ್ಕೊಳ್ಳೋಗಾಯ್ತು. ಗಣೇಶ, ಏನಪ್ಪಾ ನಿನ್ ಲೀಲೆ? ಈ ಬ್ಯಾಚುಲರ್ ಪಾರ್ಟಿ ಇಷ್ಟೇನಾ? ನೋಡ್ಕೋತೀನಿ. ನಿನ್ನ ಎಷ್ಟು ನೋಡಿದ್ರು ಸಾಕಾಗಲ್ಲ ಅನ್ಸುತ್ತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಆಹಾ, ಎಲ್ಲ ಹುಡುಗರು ಇದೇ ಡೈಲಾಗೆ ಹೇಳ್ತಾರೆ. ನೀನೇನಾದ್ರೂ ಡಿಫ್ರೆಂಟ್ ಆಗಿ ಹೇಳಪ್ಪ. ಬರೀ ಕೀಬೋರ್ಡ್ ಮೇಲೆ ಕೈಯಾಡಿಸಿ ಬೇಜಾರಾಗ್ಬಿಟ್ಟಿದೆ. ನೀನ್ ಕೆನ್ನೆ ಮೇಲೆ ಕೈಯಾಡಿಸ್ಬೇಕು ಅಂತ ಅನಿಸ್ತಾ ಇದೆ. ಪರ್ಮಿಷನ್ ಕೊಡ್ತೀಯಾ? ಪರ್ಮಿಷನ್ ಏನಿದ್ರು ಪರ್ಮಿಟ್ ಸಿಕ್ಕಿದ್ಮೇಲೆ. ಅಲ್ಲಿವರೆಗೂ ಓನ್ಲಿ. ಅಂದಾಗೆ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದ್ದೆ?
ನಿನಗೆ ಕೇಳ್ತಿರೋದು. ಎಲ್ಲೋಗಿದ್ದೆ? ಹಾಸ್ಪಿಟ್ಲಲ್ಲೂ ಇರ್ಲಿಲ್ವಂತೆ? ಅದಾ, ಅದು ಒಂದು ಇಂಪಾರ್ಟೆಂಟ್ ವರ್ಕ್ ಬಂದಿತ್ತು, ಅಲ್ಲಿಗೆ ಹೋಗಿದ್ದೆ. ಇವತ್ತೊಂದು ದಿವಸ ಅಲ್ಲ, ತಿಂಗಳಲ್ಲಿ ಇದೇ ತರ ಫೋನ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಅದನ್ನ ಟೈಮ್ ಬಂದಾಗ ಹೇಳ್ತೀನಿ ವೇದ್, ಇವಾಗೇನು ಕೇಳ್ಬೇಡ. ನಾನ್ ನಿನ್ ಗಂಡ ಆಗೋನು, ನನ್ನ ಹತ್ರ ಹೇಳ್ದಿರೋ ಸೀಕ್ರೆಟಾ? ಖಂಡಿತ ಹೇಳ್ತೀನಿ ವೇದ್, ಆದ್ರೆ ಈಗಲ್ಲ. ಅಲ್ಲಿವರೆಗೂ ನನ್ನ ಏನು ಕೇಳ್ಬೇಡ ವೇದ್, ಪ್ಲೀಸ್. ಓಕೆ, ನೀನೇ ಹೇಳೋವರೆಗೂ ನಾನೇನು ಕೇಳಲ್ಲ. ಕೇಳಿದ್ರೆ ಎಷ್ಟು ಇಮೋಷನಲ್ ಆಗ್ತೀಯ ಅಂತ ನನಗೆ ಗೊತ್ತಿಲ್ವಾ? ನಾನ್ ಎಮೋಷನಲ್ ಆಗ್ತೀನ? ಚಾನ್ಸೇ ಇಲ್ಲ. ನನ್ಗೂ ಎಮೋಷನ್ಗೂ ತುಂಬಾನೇ ದೂರ. ಅದಕ್ಕೆ ಬೆಳಿಗ್ಗೆ ಅಷ್ಟೊಂದು ಇಮೋಷನಲ್ ಆಗಿದ್ದು. ಏನ್ ಹೇಳ್ತಾ ಇದ್ಯಾ? ನಾನ್ ಯಾವಾಗ ಬೆಳಗ್ಗೆ ಎಮೋಷನಲ್ ಆಗಿದ್ದೆ? ಓಕೆ ಓಕೆ ಓಕೆ, ಈಗ ಅದೆಲ್ಲ ಬಿಡು. ಮದುವೆಗೆ ಯಾವ ತರ ಸೀರೆ ತಗೋಬೇಕು ಅಂತಿದ್ಯಾ? ವೇದ್, ಫೋನ್ ಬಂದಿದೆ, 1 ಮಿನಿಟ್. ವೇದ್, ಹೋಗಣ್ವಾ? ಮುಂದೆ ನೋಡ್ಕೊಂಡು ಓಡಿಸು ಅಂತ. ನನ್ನ ಮಾತೆ ಕೇಳಲ್ಲ ಅಂತ್ಯ ನೀನು. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಸಾರಿ ಸಾರಿ ಅನ್ನಲ್ಲ, ಕೋಪ ಮಾಡ್ಕೋಬೇಡ. ನಿನ್ಗೇನು ಆಗಿಲ್ಲ ತಾನೆ? ಏನು ಆಗಿಲ್ಲ, ಹೋಗೋಣವಾ? ಹಲೋ ವೇದ್, ಎಲ್ಲಿದ್ಯಾ? ನೀನೆಲ್ಲಿದ್ಯಾ? ನಾನಿಲ್ಲೇ ಹೋಟೆಲ್ ಹತ್ರ ಇದ್ದೀನಿ. ಒಂದ್ ನಿಮಿಷ ಅಲ್ಲೇ ಇರು, ಬರ್ತೀನಿ. ವೇದ್, ಎಲ್ಲಿ ಹೋಗಿದ್ದೆ? ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇತ್ತು. ಎಲ್ಲೂ ಹೋಗಿಲ್ಲ, ಸುಮ್ಮನೆ ನಿಂಗೆ ಚೋಕ್ ಕೊಡ್ಬೇಕು ಅಂತ ಇಲ್ಲೇ ಮುಂದೆ ಹೋಗಿದ್ದೆ. ವೇದ್, ನನ್ನ ತುಂಬಾ ಆಟ ಆಡಿಸ್ತಿದ್ಯಾ? ಸಾರಿ ಸಾರಿ ಅನ್ನಲ್ವಾ? ಐ ಆಮ್ ಸೋ ಸಾರಿ. ನೀನ್ ನಿಜವಾಗ್ಲೂ ಇಲ್ಲೇ ಇದ್ಯಾ? ಮತ್ತಿನೇನು, ನಿನ್ ಜೊತೆ ಇಲ್ಲಿಂದ ಬಂದು ಅಲ್ಲಿ ಮಾಯಾಗಿ ಮತ್ತೆ ಇಲ್ವ ನಿಂತಿದ್ದೀನಿ ಅನ್ಕೊಂಡಿದ್ಯಾ? ಏನಾಗಿದೆ ವೇದ್? ಏನೂ ಇಲ್ಲ, ಬಾ ಹೋಗೋಣ. ಹಲೋ ನಿಹಾರಿಕಾ, ಹಲೋ ಹಲೋ.
ಇವಳೆ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ಲು? ಅದೇ ಚಾಕು ಹೊರಗಡೆ ಹೇಗೆ ಬಂತು? ಏನು ನಡೀತಿದೆ? ಏನಾಯ್ತು ಡಾಕ್ಟರ್? ಫೈಲ್ ಒಳಗೆ ಇದೆ, ತರ್ತೀನಿ ಇರಿ. ಡಾಕ್ಟರ್ ಫೈಲ್. ಡಾಕ್ಟರ್ ಓಕೆ. Oh my God! ಅಮ್ಮ, ವೇದ್, ನಾನು ಹೇಳಿದ್ದೆಲ್ಲ ನಿನ್ಗೆ ತಮಾಷೆ ಅನಿಸ್ತಾ ಇದ್ಯಾ? ಮತ್ತಿನ್ನೇನು, ಈ ಚಿಕ್ಕ ಮಕ್ಕಳಿಗೆ ಅಜ್ಜಿಂದ್ರು ಕತೆ ಹೇಳ್ತಾರಲ್ವಾ, ಆ ರೀತಿ ಇದೆ. ಇದನ್ನೆಲ್ಲ ನಾನು ನಂಬೇಕಾ? ನಂಬಲೇಬೇಕು ವೇದ್. ನಾನು ಇದನ್ನ ಮೊದಲು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಆದ್ರೆ ಇವತ್ತಾಗಿದ್ದನ್ನ ನೋಡಿದ್ರೆ ಏನೋ ನಡೀತಿದೆ ಅಂತ ಅನಿಸ್ತಿದೆ. ಡಾಕ್ಟ್ರೇ, ಏನು ನಡೀತಿಲ್ಲ, ಇದೆಲ್ಲ ನೀವು ಓದೋ ಕಾದಂಬರಿ ಎಫೆಕ್ಟ್ ಅಷ್ಟೇ. ನನಗೇನೋ ಇದು ಕಾದಂಬರಿ ಎಫೆಕ್ಟ್ ಅನ್ನಿಸ್ತಿಲ್ಲ. ನಿಹಾರಿಕಾ ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಅನ್ನಿಸ್ತಿದೆ. ನೀನು ಇವಳ ಜೊತೆ ಸೇರ್ಕೊಂಡ್ಬಿಟ್ಯಾ? ಇದು ಜೊತೆಗೆ ಸೇರೋ ವಿಷಯ ಅಲ್ಲ. ಇವಳು ಇಷ್ಟೊಂದು ಭಯ ಪಡ್ತಿರುವಾಗ ಸಮಾಧಾನವಾಗಿ ಮಾತಾಡೋದು ಬಿಟ್ಟು ತಮಾಷೆ ಮಾಡ್ತಿದ್ಯಲ್ಲ. ನಿಹಾ, ನೀನೇನು ಭಯ ಪಡಬೇಡ. ಅದೇನು ಅಂತ ನಾನು ನೋಡ್ತೀನಿ. ಏನು ಬೇಡ, ನಾಳೆ ನಾನೇ ಇವಳ ಜೊತೆ ಮನೇಲಿದ್ದು ಇವಳ ಸಮಸ್ಯೆ ಏನು ಅಂತ ನೋಡ್ಕೋತೀನಿ. ನಾಳೆ ಮನೇಲಿ ನಾನು ನೀನು, ಓಕೆನಾ? ಇದಕ್ಕೆ ನೀನೇನಂತೀಯ? ನೀನ್ ಏನಾದ್ರೂ ಮಾಡು, ಆದ್ರೆ ಇವಳು ಖುಷಿಯಾಗಿರ್ಬೇಕಷ್ಟೇ.
ತಗೋ ಕುಡಿ. ಥ್ಯಾಂಕ್ ಯು. ನಿನಗೆ ಲೇಟ್ ಆಗ್ತಿದೆ ಅಲ್ಲ, ನೀನು ಹೊರಡು. ನೀನು ಇಂಥ ಸ್ಥಿತಿಲಿ ಇರಬೇಕಾದ್ರೆ ನಾನು ಹೋಗೋದು ತಪ್ಪಾಗತ್ತೆ. ಇಲ್ಲ, ನಾನೀಗ ಆರಾಮಾಗೇ ಇದ್ದೀನಿ. ನೀನು ಹೋಗಿ ನಿನ್ನ ಕೆಲಸ ಮುಗಿಸ್ಕೊ ಪ್ಲೀಸ್. ಓಕೆ, ಭಯ ಪಡಬೇಡ. ಏನೇ ಇದ್ರೂ ನನಗೆ ಹೇಳು. ಒಬ್ಬ ಫ್ರೆಂಡಾಗಿ ನಾನು ಏನು ಮಾಡ್ಬೋದೋ ಅದನ್ನು ಮಾಡ್ತೀನಿ. ಅಷ್ಟು ಆಗಿಲ್ಲ ಅಂದರೆ ನಾಳೆ ವೇದ್ ಬರ್ತಾನಲ್ಲ, ಅವನ ಹತ್ರ ಎಲ್ಲ ಹೇಳ್ಕೊ. ಓಕೆ, ಧೈರ್ಯವಾಗಿರು. ಸರಿ, ಬಾಯ್. ನಿಹಾ, ನಿಹಾ, ನಿಹಾ. ಎಲ್ಲಿ ಹೋಗಿರ್ಬೋದು ಇವಳು? ನಿಹಾರಿಕಾ, ನೀನ್ ಇಲ್ಲಿದ್ಯಾ? ಯಾಕೆ ಇರಬಾರ್ದಾ? ನೀನ್ ಮಾತ್ರ ನನ್ನ ಕಾಡಿಸ್ಬೋದು, ನಾನ್ ಕಾಡಿಸ್ಬಾರ್ದಾ? ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕಂತಾನೆ ಇಲ್ಲಿರೋದು. ಮತ್ತೆ ಫೋನ್ ಯಾಕೆ ರಿಸೀವ್ ಮಾಡಿಲ್ಲ? ನಮ್ಗೆ ತೊಂದರೆ ಕೊಡೋ ಆ ಫೋನ್ ಯಾಕೆ ಅಂತ ಅದನ್ನ ಮನೇಲೆ ಬಿಟ್ಟು ಬಂದೆ. ಏನಿವತ್ತು ಸೀರೆ ಎಲ್ಲ ಉಟ್ಕೊಂಡಿದ್ಯಾ? ಸೀರೆ ಅಂದ್ರೆ ಆಗಲ್ಲ ಅಂತಿದ್ದೆ. ಇದೆಲ್ಲ ನಿನ್ಗೋಸ್ಕರ. ನೀನ್ ಆಸೆ ಪಟ್ಟದನ್ನ ಈಡೇರಿಸೋದು ನನ್ನ ಕರ್ತವ್ಯ ತಾನೆ. ನೀನನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಸರಿ ಬಾ, ಮನೆಗೆ ಹೋಗೋಣ. ಇಲ್ಲ, ನಾವ್ ಹೋಗ್ಬೇಕಾಗಿರೋದು ನಿನ್ ಮನೆಗೆ. ಇವತ್ ಪೂರ್ತಿ ನಿನ್ ಜೊತೆನೆ ಇರ್ಬೇಕಂತ ಅನಿಸ್ತಾ ಇದೆ. ನಡಿ ಹೋಗೋಣ. ಸರಿ. ನಿಹಾರಿಕಾ, ನೀನ್ ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಯಾಕೆ ಇಷ್ಟ ದಿನ ಚೆನ್ನಾಗಿ ಕಾಣ್ತಾ ಇರ್ಲಿಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಆದ್ರೆ ಇವತ್ತು ಬೇರೆ ತರನೇ ಕಾಣ್ತಿದ್ಯಾ. ಈ ಸೀರೆಯಿಂದ ನೀನ್ ಅಂದ ಡಬಲ್ ಆಗಿದೆ. ಇದು ನೀನ್ ಕೊಡ್ಸಿರೋ ಸೀರೆ ತಾನೆ, ಅದಕ್ಕೆ ಉಟ್ಕೊಂಡ್ ಬಂದೆ. ನಿನಗೇನ್ ಇಷ್ಟನೋ ಅದನ್ನ ಮಾಡೋದು ಹೆಂಡತಿಯಾಗಿ ನನ್ ಕರ್ತವ್ಯ. ನಾನಿನ್ನೂ ತಾಳಿ ಕಟ್ಟಿಲ್ಲ ಮೇಡಮ್. ಅದನ್ ಮುಂದೆ ಕಟ್ಟೋದಿದ್ದೇ ಇದೆಯಲ್ಲ. ಓಕೆ, ಇವತ್ ನಿನಗೇನ್ ಬೇಕು ಹೇಳು, ನಾನ್ ಮಾಡ್ಕೊಡ್ತೀನಿ. ಅದೆಲ್ಲ ಏನು ಬೇಡ, ನೀನು ಆರಾಮ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತ್ಕೋ. ಇವತ್ ನಾನೇ ಎಲ್ಲ ಮಾಡ್ತೀನಿ. ನೀನ್ ಅಡಿಗೆ ಮಾಡ್ತೀಯಾ? ಅಡಿಗೆ ಮನೆ ನೋಡಿದ್ರೆ ವಾಂತಿ ಬರುತ್ತೆ ಅಂತಿದೆ. ಅದೆಲ್ಲ ಆಗ, ಈಗಲ್ಲ. ನೀನ್ ಸುಮ್ನೆ ಆರಾಮ ಕೂತ್ಕೋ. ಓಕೆ.
ಬರ್ತೀನಿ. ಒಂದು ನಿಮಿಷ. ಈಗ ನಿನಗೆ ಪರಿಪೂರ್ಣತೆ ಸಿಕ್ತು. ಏನ್ ಡಾಕ್ಟ್ರೇ ಕೋಪ ಮಾಡ್ಕೊಂಡಿದ್ದೀರಾ? ಮತ್ತೇನೇನು, ನೆನ್ನೆ ಬರ್ತೀನಿ ಅಂದವನು ಈಗ ಬರ್ತಾ ಇದ್ಯಾ? ಈಗ್ಲೇ ಹೀಗಾದ್ರೆ ಮದ್ವೆ ಆದ್ಮೇಲೆ ನನ್ ಗತಿ ಏನು? ಯಾಕೆ ಹೀಗೆ ಹೇಳ್ತಿದ್ಯಾ? ನಾನ್ ನಿನ್ನನ್ ಕೇರ್ ಮಾಡಲ್ವಾ? ಎಲ್ಲಪ್ಪ ಕೇರ್ ಮಾಡ್ತೀಯಾ? ನೆನ್ನೆ ಇಡೀ ದಿನ ಇವಳ ಜೊತೆ ಇರ್ತೀನಿ ಅಂತ ಕೊಟ್ಟೆಲ್ಲ ಕೈ. ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳ್ಬೇಕು ತಾನೆ. ಕತೆ ಹೊಡಿಬೇಡ ಅಮಿಕಳಪ್ಪ. ನೆನ್ನೆ ನಾನೇ ಬಂದು ಇವಳನ್ನ ನಮ್ಮ ಮನೆ ಕರ್ಕೊಂಡು ಹೋಗಿದ್ದೀನಿ. ನೋಡಿದ್ಯಾ ನಿಹಾರಿಕಾ, ನೆನ್ನೆ ಇವನ್ ಬಂದು ನಿನ್ನ ಅವ್ರ ಮನೆಗೆ ಕರ್ಕೊಂಡು ಹೋದಂತೆ. ಇದು ಜೋಕ್ ಆಫ್ ದಿ ಇಯರ್. ಚಂಚಲ್, ನಾನ್ ತಮಾಷೆ ಮಾಡ್ತಿಲ್ಲ, ಮುಂದುವರ್ಸಿ. ಬೇಕಾದ್ರೆ ನಿಹಾರಿಕಾಳನ್ನೇ ಕೇಳು. ನೆನ್ನೆ ಅವಳು ನಮ್ಮ ಮನೆಗೆ ಬಂದು ರಾತ್ರಿವರೆಗೂ ಇದ್ದೋಗಿದ್ದಾಳೆ. ನಿಹಾರಿಕಾ, ನೀನೇ ಪ್ಲೀಸ್ ಅವ್ನಿಗೆ ಹೇಳು. ಇಲ್ಲ ವೇದ್, ನಾನಿನ್ ಜೊತೆ ಬಂದಿಲ್ಲ. ನೆನ್ನೆ ಇಡೀ ದಿನ ನಾನ್ ಮನೇಲೇ ಇದ್ದೆ. ನಾನ್ ಎದ್ದಾಗ್ಲೇ ಮಧ್ಯಾಹ್ನ ಆಗಿತ್ತು. ಅದಾದ್ಮೇಲೆ ಇವ್ರು ಬಂದ್ ಕಂಪನಿ ಕೊಟ್ಟ. ನಾನ್ ನಿನಗೆ ಫೋನ್ ಮಾಡ ಅಂದ್ರೆ ಇವಳೇ ಬೇಡ ಅಂದ್ಲು. ನೋ, ನೀವು ಸುಳ್ಳು ಹೇಳ್ತಿದ್ದೀರಾ. ನೆನ್ನೆ ನಾನು ನಿಹಾರಿಕಾ ಒಟ್ಟಿಗೆ ಇದ್ವಿ. ನೆನ್ನೆ ನಾನ್ ತಕ್ಕೊಟ್ಟಿರೋ ಸೀರೆ ಉಟ್ಕೊಂಡ್ಬಂದು ನನಗೆ ಇಷ್ಟವಾಗಿರೋ ಅಡಿಗೆನ ಮಾಡಿ ಅವಳೇ ನನಗೆ ತಿನ್ಸಿದಾಳೆ. ಏನು, ನಾನ್ ಸೀರೆ ಉಟ್ಕೊಂಡ್ ಬಂದಿದ್ನಾ? ಚಾನ್ಸೇ ಇಲ್ಲ. ನನ್ ಪೂರ್ತಿ ಮನೆ ಹುಡ್ಕುದ್ರು ಒಂದ್ ಸೀರೆನೂ ಸಿಗಲ್ಲ. ಅದ್ರಲ್ಲೂ ನೀನ್ ನನ್ಗೆ ಯಾವ ಸೀರೆನೂ ಕೊಡ್ಸಿಲ್ಲಪ್ಪ. ಯಾಕೆ ಹೀಗೆ ಹೇಳ್ತಿದ್ಯಾ ನಿಹಾರಿಕಾ? ಹೋದ್ವಾರ ನಾನು ನೀನು ಶಾಪಿಂಗ್ ಹೋದಾಗ ನಿನಗೆ ಸೀರೆ ಇಷ್ಟ ಅಂತೇಳಿ ನಾನೇ ಕೊಡ್ಸ್ಲಿಲ್ವಾ? ವೇದ್, ನಾನ್ ನಿನ್ ಜೊತೆ ಬಂದಿದ್ರೆ ತಾನೇ ನೀನ್ ತೆಕ್ಕೊಡೋದು. ಎಂಗೇಜ್ಮೆಂಟ್ ಆದಾಗಿಂದ ನೀನ್ ಒಂದ್ಸಲನೂ ಶಾಪಿಂಗ್ ಕರ್ಕೊಂಡೇ ಹೋಗಿಲ್ಲ. ಹೌದು, ನೀನು ಬರ್ದೇ ಇದ್ದಿದ್ದಕ್ಕೆ ನಾನು ಅವಳು ಹೋಗಿ ಹೋದ್ವಾರ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಲ್ಲ. ನೋ, ಇದು ಸುಳ್ಳು. ನೀವಿಬ್ರು ಸೇರಿ ನನಗ್ ಕನ್ಫ್ಯೂಸ್ ಮಾಡ್ತಿದ್ದೀರಾ. ನಾವು ಪ್ರತಿ ವಾರ ಪಾರ್ಕು, ಸಿನಿಮಾ, ಶಾಪಿಂಗ್ ಅಂತ ಹೋಗಿದ್ದೀವಿ. ನಾವ್ ಕನ್ಫ್ಯೂಸ್ ಮಾಡ್ತಿಲ್ಲ ವೇದ್, ನೀನೇ ಕನ್ಫ್ಯೂಸ್ ಆಗ್ತಿದ್ಯಾ. ನಾನ್ ಬಂದಿಲ್ಲ ಅಂದ್ರೂ ಬಂದಿದ್ದೀನಿ ಅಂತ ನಮ್ಗೆ ಕನ್ಫ್ಯೂಸ್ ಮಾಡ್ತಿದ್ಯಾ. ನಾನ್ ಯಾಕೆ ಹಾಗೆ ಮಾಡ್ಲಿ? ಅದನ್ನ ನೀನೇ ಹೇಳ್ಬೇಕು. ಶಾಪಿಂಗ್ ಇರ್ಲಿ, ಇಷ್ಟು ದಿನ ಆದ್ರೂ ನೀನೆ ಮನೆಗೂ ಕರ್ಕೊಂಡು ಹೋಗಿಲ್ಲ. ಅದನ್ನ ಬಿಡು. ನೆನ್ನೆ ನೀನ್ ಬರ್ತೀಯಾ ಅಂತ ಕಾದು ಕಾದು ಸಾಕಾಯ್ತು. ಕೊನೆಗೂ ನೀನ್ ಬರ್ಲೇ ಇಲ್ಲ. ಇಲ್ಲ ನಿಹಾರಿಕಾ, ನಾನ್ ನಿನ್ನೆ ನಿಮ್ ಮನೆಗೆ ಬಂದಿದ್ದೆ. ನೀನು ಬಾಗ್ಲೂ ತೆಗ್ದಿಲ್ಲ, ಫೋನು ರಿಸೀವ್ ಮಾಡಿಲ್ಲ. ಆಮೇಲೆ ಬೇಜಾರಿಂದ ಕಾರ್ ಹತ್ರ ಬಂದಾಗ ನೀನ್ ಅಲ್ಲಿದ್ದೆ. ಅಲ್ಲಿಂದ ತಾನೇ ನಾವು ಮನೆಗೆ ಹೋಗಿದ್ದು. ಅಪ್ಪ ತಂದೆ, ಕನ್ಫ್ಯೂಷನ್ ಸ್ಟಾರು. ನೀನು ಕನ್ಫ್ಯೂಸ್ ಆಗೋದಲ್ದೆ ನಮ್ಮನ್ನು ಕನ್ಫ್ಯೂಸ್ ಮಾಡಬೇಡ. ನಿಹಾರಿಕಾ ನಿಮ್ ಮನೆಗೆ ಬರಕ್ ಚಾನ್ಸೇ ಇಲ್ಲ. ನಾನು ಅವಳು ಇಲ್ಲೇ ಇದ್ವಿ. ಇಲ್ಲ, ನಿನ್ನೆ ನಿಹಾರಿಕಾ ನನ್ನ ಜೊತೆ ಇದ್ಲು. ಅದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇದೆ. ಅದೇನ್ ತೋರ್ಸಪ್ಪ. ನೋಡಿದ್ಯಾ, ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಅವಳು ನಿನ್ ಜೊತೆ ಇದ್ದಿದ್ರೆ ಫೋಟೋದಲ್ಲಿ ಇರ್ಬೇಕಿತ್ತು ತಾನೆ, ಯಾಕಿಲ್ಲ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾವಿಬ್ರು ಸೇರಿ ಫೋಟೋ ಹೊಡ್ಕೊಂಡಿದ್ವಿ, ಆದ್ರೆ ಅದು ಈಗಿಲ್ಲ. ತಮಾಷೆ ಮಾಡೋದನ್ನ ನಿಲ್ಸು. ನಿಹಾರಿಕನ ಜಾಸ್ತಿ ಆಟ ಆಡಿಸ್ಬೇಡ. ಗಾಡ್ ಪ್ರಾಮಿಸ್, ನಿಜಾನೇ ಹೇಳ್ತಿರೋದು. ನಿನ್ನೆ ಇವಳು ನನ್ನ ಜೊತೆನೆ ಇದ್ಲು. ಆ ಮೆಮೊರೀಸ್ನ ಮರೆಯೋಕೆ ಆಗಲ್ಲ. ಇಲ್ಲ ವೇದ್, ನಾನ್ ನಿನ್ ಮನೆಗ್ ಮಾತ್ರ ಅಲ್ಲ, ನಿನ್ ಜೊತೆ ಎಲ್ಲಿಗೂ ಬಂದಿಲ್ಲ. ಹಾಗಾದ್ರೆ ನನ್ನ ಜೊತೆ ಇದ್ದವ್ರು ಯಾರು? ನಮ್ಮ ಮನೆಗೆ ಬಂದವ್ರು ಯಾರು? ವೇದ್, ಅದೆಲ್ಲ ನಿನ್ ಭ್ರಮೆ. ನಾನು ಇದೀನಿ ಅನ್ನೋ ಭ್ರಮೆ ಬದುಕ್ತಾ ಇದ್ಯಾ? ನಿಮ್ಮಿಬ್ರು ಪ್ರಕಾರ
ನನ್ಗೆ ಹುಚ್ಚಿಡಿದಿದೆ ಅಂತನಾ? ನಾನು ಹುಚ್ಚ ಅಲ್ಲ, ನೀವಿಬ್ರು ಸೇರಿ ನನ್ಗೆ ಹುಚ್ಚಿಡಿಸ್ತಾ ಇದ್ದೀರಾ. ವೇದ್, ಈಗ ಕೋಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೀವಿಬ್ರು ಹೇಳ್ತಿರೋದು ನಿಜಾನೇ ಇರ್ಬೋದು. ಇರ್ಬೋದು ಅಲ್ಲ, ನಿಜಾನೇ. ನಿಹಾರಿಕಾ ಇದಕ್ಕೂ ಮುಂಚೆ ನಮ್ಮ ಮನೆಗೆ ಬಂದಿದ್ದಾಳೆ. ಅಲ್ಲಿಗೆ ಬಂದಾಗ್ಲೆಲ್ಲ ಇವಳು ವರ್ತನೆ ವಿಚಿತ್ರವಾಗಿರುತ್ತೆ. ಮಾತಿಗೆ ಮುಂಚೆ ಎಮೋಷನಲ್ ಆಗ್ತಾಳೆ. ಚಾನ್ಸೇ ಇಲ್ಲ. ನನಗೂ ಎಮೋಷನ್ಗೂ ದೂರ ಅಂತ ನಿನಗೆ ಗೊತ್ತಿಲ್ವಾ? ಹಾಗಾದ್ರೆ ನಿಂತರ ನನ್ನ ಜೊತೆಗಿರೋರು ಯಾರು? ಏನ್ ನಡೀತಾ ಇದೆ ಇಲ್ಲಿ? ಅದನ್ನೇ ನಾವು ಗೊತ್ತು ಮಾಡ್ಕೋಬೇಕಾಗಿರೋದು ವೇದ್. ನಿಹಾರಿಕಾ ಹೇಳ್ದಾಗೆ ನಿಮ್ಮ ಸುತ್ತ ಏನೋ ನಡೀತಾ ಇದೆ. ಅವಳಿಗೊಂಥರ ಅನುಭವ ಆಗ್ತಿದೆ, ನಿನಗೊಂಥರ ಅನುಭವ ಆಗ್ತಿದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಮುಂದೆ ದೊಡ್ಡದಾಗ ಅಪಾಯ ಕಾದಿದೆ ಅನ್ನಿಸ್ತಾ ಇದೆ. ಈಗ ನಾವು ಈ ವಿಷಯನ ಸೀರಿಯಸ್ ಆಗಿ ತಗೊಳ್ದೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ. ಏನದು ಅಂತ ತಿಳ್ಕೊಳ್ಳೇಬೇಕು. ನಿಮ್ಮ ಈ ಸಮಸ್ಯೆಗೆ ನೀವು ಯಾರು ಕಾರಣ ಅಲ್ಲ. ಒಂದು ಹೆಣ್ಣು, ಅವಳೇ ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾಳೆ. ಆ ಹೆಣ್ಣು ಯಾರು ಗುರುಜಿ? ಅವಳು ನಮಗೆ ಗೊತ್ತಾ? ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಇದು ಈ ವೇದಾಂತನಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ನನಗ್ ನಿಹಾರಿಕಾ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಗೊತ್ತಿದೆ. ನೀನು ಇಷ್ಟಪಟ್ಟಿದ್ದ ಹೆಣ್ಣು, ನಿನ್ನನ್ನೇ ಇಷ್ಟಪಡ್ತಿದ್ದಂತ ಹೆಣ್ಣು, ಈಗಲೂ ಇಷ್ಟಪಡ್ತಿರುವಂತ ಹೆಣ್ಣು. ಅಷ್ಟೇ ಯಾಕೆ, ಜನ್ಮ ಜನ್ಮಾಂತರಕ್ಕೂ ಇಷ್ಟಪಡ್ತಾನೆ ಇರುವಂತ ಹೆಣ್ಣು. ಗುರುಜಿ, ನೀವ್ ಹೇಳ್ತಿರೋದು ಏನು ಅರ್ಥ ಆಗ್ತಾ ಇಲ್ಲ. ಆ ಹೆಣ್ಣು ಯಾರು? ಅವಳು ಯಾಕೆ ನಮಗ್ ತೊಂದರೆ ಕೊಡ್ತಾ ಇದ್ದಾಳೆ? ಇದಕ್ಕೆ ಉತ್ತರಿಸಬೇಕಾದವನು ವೇದಾಂತ್. ಗುರುಜಿ, ನನಗೆ ಯಾವ ಹೆಣ್ಣು ಗೊತ್ತಿಲ್ಲ. ಗೊತ್ತಿದೆ. ಹಿಂದೆ ನಡೆದಿರೋದನ್ನ ನೀನು ಮರ್ತಿರಬಹುದು, ಆದ್ರೆ ಅವಳು ಮರ್ತಿಲ್ಲ. ನಿನ್ನನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿಹಾರಿಕಳ ರೂಪದಲ್ಲಿ ಅವಳು ಬರ್ತಾನೇ ಇದ್ದಾಳೆ. ಅಂದ್ರೆ ಅವಳೀಗ ಬದುಕಿಲ್ಲ. ಅವಳ ಆತ್ಮ ಇವನ್ ಸುತ್ತ ಓಡಾಡ್ತಾನೇ ಇದೆ. ಅದರಿಂದ ಇವನಿಗೇನು ತೊಂದರೆ ಇಲ್ಲ. ಆದ್ರೆ ಇವನು ಸುತ್ತ ಇರೋರಿಗೆ ತುಂಬಾ ತೊಂದರೆ ಇದೆ. ಅವಳ ಆತ್ಮ ಇವನಿಗೆ ನೆರಳಾಗಿ ಕಾಯ್ತಾ ಇದೆ. ಇವನಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಯಾರು ಜೀವ ಸಹಿತ ಉಳಿಯೋದಿಲ್ಲ. ಅವಳು ಯಾರು? ಹೇಗಿದ್ದಾಳು ಗುರುಗಳೇ? ಅವಳು ನನ್ನ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ನಿಹಾರಿಕಳ ರೂಪದಲ್ಲಿ ಗೋಚರಿಸ್ತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಅವಳಿಂದ ದೊಡ್ಡ ಅಪಾಯ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಅವಳು ಯಾರು ಅನ್ನೋದನ್ನ ತಿಳ್ಕೊಂಡು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ. ಇಲ್ಲ ಅಂದ್ರೆ ಅವಳೇ ನಿಮ್ಮ ಪಾಲಿಗೆ ಮುಂದೆ ಕರಾಲಿ ಆಗ್ತಾಳೆ. ಹೌದು, ಕರಾಲಿನೇ. ಕರಾಲಿ ಅಂದ್ರೆ ಭಯಂಕರ ಕೆಟ್ಟ ಹೆಣ್ಣು ಅಂತ ಅರ್ಥ. ಅವಳು ಕರಾಲಿ ಆದ್ರೆ ನೀವೆಲ್ಲ ಬಲಿಯಾಗೋದು ನಿಶ್ಚಿತ. ನಿಮ್ಮ ಈ ಸಮಸ್ಯೆಗೆ ನೀವು ಯಾರೂ ಕಾರಣ ಅಲ್ಲ. ಹಿಂದೆ ನಡೆದಿರೋದನ್ನ ನೀನು ಮರ್ತಿರಬಹುದು, ಆದ್ರೆ ಅವಳು ಮರ್ತಿಲ್ಲ. ನಿನ್ನನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿಹಾರಿಕಳ ರೂಪದಲ್ಲಿ ಅವಳು ಬರ್ತಾನೇ ಇದ್ದಾಳೆ. ಅವಳು ಕರಾಲಿ ಆದ್ರೆ ನೀವೆಲ್ಲ ಬಲಿಯಾಗೋದು ನಿಶ್ಚಿತ. ವೇದ್, ಅವತ್ತು ನಿಹಾರಿಕಾ ಬಂದಾಗ ನಾನು ಸ್ನಾನಕ್ಕೆ ಹೋಗಿದ್ದೆ. ಮೇನ್ ಡೋರು ಲಾಕ್ ಆಗಿತ್ತು, ಆದರೆ ಅವಳು ಒಳಗೆ ಹೇಗೆ ಬಂದ್ಲು ಅಂತ ಗೊತ್ತಾಗಲಿಲ್ಲ.
ದೆವ್ವ ನೋಡ್ದಾಗ ನಡುಗ್ತಾ ಇದ್ಯಾ? ದೆವ್ವ ನೋಡೋದೇ ಮುಂದೆನೆ ಕೂತಿದ್ಯಲ್ಲ. ನಿಹಾ, ವೇದ್ನ ಕರ್ಕೊಂಡು ಬರ್ಲಾ? ಅದೆಲ್ಲ ಬೇಡ, ಅವ್ನು ಯಾವಾಗ ಬರ್ತಾನೋ ಅವಾಗ್ಲೇ ಬರ್ಲಿ. ಸದ್ಯ ಬಂದ. ಬಂದಿಯಾ? ನಿಹಾರಿಕಾ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನೀವಿಬ್ರು ಮಾತಾಡ್ತೀರಿ, ನಾನು ಆಮೇಲೆ ಬರ್ತೀನಿ. ಉಂಗುರ ಕಾಣಿಸ್ತಾ ಇಲ್ಲ ಅಂದ್ರೆ ಇವಳು. ನಿಹಾ, ಉಂಗ್ರನ ವಾಶ್ ಬೇಸಿನ್ ಹತ್ರನೇ ಇಟ್ಟು ಬಂದಿದ್ಯಾ? ತಗೋ. ಭಯ ಪಡ್ಬೇಡ ವೇದ್, ನಾನಿನ್ನ ಮದ್ವೆ ಆಗೋ ನಿಹಾರಿಕಾನೆ. ನಾನು ನಿನ್ನ ಅನುಮಾನದಿಂದ ನೋಡ್ತಾ ಇಲ್ಲ ನಿಹಾರಿಕಾ. ನನಗದೆಲ್ಲ ಬೇಡ. ನನಗೀಗ ಬೇಕಾಗಿರೋದು ಸತ್ಯ. ಯಾವ ಸತ್ಯ? ನಿನ್ ಜೀವನದಲ್ಲಿ ಬಂದ್ ಹೋಗಿರೋ ಹೆಣ್ ಯಾರು ಅನ್ನೋ ಸತ್ಯ. ಅವಳು ಯಾಕೆ ನಿನ್ ಹಿಂದೆ ಬಿದ್ದಿದ್ದಾಳೆ ಅನ್ನೋ ಸತ್ಯ. ಪ್ಲೀಸ್ ಹೇಳು ವೇದ್, ಅವಳು ಯಾರು? ನಿಹಾ, ನನ್ಗೆ ಯಾವ ಹೆಣ್ಣು ಗೊತ್ತಿಲ್ಲ. ಈಗಲೂ ಸತ್ಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ವೇದ್. ನೀನೀಗ ನಿಜ ಹೇಳಿಲ್ಲ ಅಂದ್ರೆ ನಿಹಾರಿಕಾನ ಕಳ್ಕೋಬೇಕಾಗತ್ತೆ. ಅವಳು ಯಾರು, ನಿಮ್ಮಿಬ್ಬರ ಮಧ್ಯೆ ಏನ್ ನಡೆದಿದೆ ಅಂತ ಹೇಳು. ನೀವು ಅಂದ್ಕೊಂಡಿರೋ ಹಾಗೆ ಅವಳು. ಯಾಕೆ ಸುಮ್ನಾಗ್ಬಿಟ್ಟೆ ವೇದ್? ಹೇಳು. ಅವಳ ಬಗ್ಗೆ ಹೇಳಕ್ಕೆ ನೀನ್ ಇಷ್ಟೊಂದು ತಡವರ್ಸ್ತಿದ್ಯಾ ಅಂದ್ರೆ ಅವಳನ್ನ ನೀನೇ ಸಾಯಿಸಿರ್ಬೇಕು ಅನಿಸ್ತಿದೆ. ಇಲ್ಲ, ನಾನು ಅವಳನ್ನ ಸಾಯಿಸಿಲ್ಲ. ಹಾಗಾದ್ರೆ ಸತ್ಯ ಏನು ಅಂತ ಹೇಳು. ಇವತ್ತು ನಮ್ಮ ಪ್ರೀತಿಗೆ 1 ವರ್ಷ ತುಂಬಿತು. ಅದಕ್ಕೆ ನನ್ನ ಪ್ರೀತಿನ ಈ ರೀತಿ ಹೇಳ್ಕೊತಾ ಇದ್ದೀನಿ ಅಷ್ಟೆ. ನನ್ನ ಜೀವನದಲ್ಲಿ ನಿನ್ನ ಪ್ರೀತಿನ ಮರೆಯೋಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ವೇದ್, ನೀನ್ ಮಾಡಿರೋ ಉಪಕಾರದ ಮುಂದೆ ಇದೇನೂ ಅಲ್ಲ. ನನ್ನಂತ ಅನಾಥೆಗೆ ಬಾಳ್ ಕೊಟ್ಟೋನ್ ನೀನು. ಇದಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ನಾನಿರುವಾಗ ನೀನು ಹೇಗೆ ಅನಾಥೆ ಆಗ್ತೀಯ? ನಿನಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ ನಾನೇ. ನೀನು ನನ್ನ ಮುದ್ದು ಬೊಂಬೆ. ಹೌದು, ನಾನ್ ಬೊಂಬೆನೆ. ಆದ್ರೆ ಈ ಬೊಂಬೆಗೆ ಜೀವ ಕೊಟ್ಟಿರೋ ನೀನು. ಎಲ್ರಂತೆ ಬದುಕಬೇಕು ಅನ್ನೋ ಆಸೆಗೆ ಬೆಳಕು ಕೊಡ್ತಿರೋ ನೀನು. ಇದಕ್ಕೆ ಬೆಲೆ ಯಾವತ್ತೂ ಕಟ್ಟಕ್ಕಾಗಲ್ಲ. ವೇದ್, ನನ್ನ ಸರ್ವಸ್ವ ನೀನು. ಇವ್ರು ಇಲ್ಲಿಗೆ ಬಂದರೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಹಲೋ ಹಲೋ, ಒಂದು ನಿಮಿಷ. ಹಲೋ 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 ಹಲೋ, ಹೇಳಿ. ಹಲೋ, ಯಾರು? ಮಾತಾಡಿ. ಏನೇ ಇಲ್ಲಿದ್ಯಾ? ಓ, ಅದಕ್ಕೆ ಮನೆ ಕಡೆ ಬರಲೇ ಇಲ್ಲ. ನೋಡಿ, ದಯಮಾಡಿ ಇಲ್ಲಿಂದ ಹೊರಟೋಗಿ. ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಓ, ಗೊತ್ತಾಯ್ತು ಬಿಡು. ಒಳ್ಳೆ ಪಾರ್ಟಿನೇ ಎತ್ತಕೊಂಡು ಬಂದಿರೋಂಗಿದೆ. ನಮ್ಗೆ ಗೊತ್ತಾಗ್ಬಾರ್ದು ಅಂತ ಕಳಿಸ್ತಾ ಇದ್ಯಾ ನಮ್ಮನ್ನ? ಇಲ್ಲ, ನಾನ್ ಆತರ ಹುಡುಗಿ ಅಲ್ಲ. ನಾನ್ ಪ್ರೀತ್ಸೋನ್ ಜೊತೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮಂತವ್ರಿಗೆ ಯಾಕೆ ಪ್ರೀತಿ ಪ್ರೇಮ ಎಲ್ಲ?
ಅಂಥ ಬದುಕು ಬೇಡ ಅಂತ ತಾನೇ ಅದನ್ನೆಲ್ಲ ಬಿಟ್ಟು ಬಂದಿರೋದು. ನನಗೆ ನನ್ನದೇ ಆದ ಬದುಕು ಬೇಕು. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪ್ರೀತಿಗೆ ಮುಳ್ಳಾಗಬೇಡಿ. ಬೇರೆ ಹೆಣ್ಮಕ್ಳ ಥರ ನನಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ನೀನು ಚೆನ್ನಾಗಿರೋದಾದ್ರೆ ನಾವು ಬೇಡ ಅಂತ ಹೇಳ್ತೀವಾ? ನಮ್ಮ ಜೀವನ ಅಂತೂ ಇಷ್ಟೇ, ಯಾರು ಬದಲಾಯಿಸೋಕ್ಕಾಗಲ್ಲ. ನೀನಾದರೂ ಬದಲಾಗ್ತೀಯಲ್ಲ, ನಮ್ಗಷ್ಟೇ ಸಂತೋಷ. ಚೆನ್ನಾಗಿರಿ. ನೀನೇನು ಅಂತ ನಿಮ್ಮ ಹುಡುಗಂಗೆ ಗೊತ್ತಾ? ಅದು ಗೊತ್ತು. ಗೊತ್ತಿದ್ಮೇಲೆ ಇನ್ನೇನು ಸಮಸ್ಯೆ? ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಅಮ್ಮ, ಒಂದು ನಿಮಿಷ. ಮೋಸ ಮಾಡ್ಬಿಟ್ಟಲ್ಲ, ನನ್ನ ಪ್ರೀತಿ ಕೊಳ್ಳಿ ಇಟ್ಬಿಟ್ಟಲ್ಲ. ಯಾಕೆ ಯಾಕೆ ಹೀಗೆ ಮಾಡ್ದೆ? ನಿನ್ ಮೇಲೆ ಎಷ್ಟೊಂದು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಲ್ಲೇ. ಬಾಯಿ ತುಂಬ ಬೊಂಬೆ 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 ಅಂತ ಕರೀತಾ ಇದ್ದೆ. ನೀನ್ ಹೆಣ್ಣಲ್ಲ ಅನ್ನೋ ವಿಷಯನ ಯಾಕೆ ನನ್ನಿಂದ ಮುಚ್ಚಿಟ್ಟೆ? ಯಾಕೆ ಮುಚ್ಚಿಟ್ಟೆ? ನಾನು ಹೇಳೋದನ್ನ ಕೇಳು. ಏನ್ ಕೇಳೋದು? ಏನ್ ಕೇಳೋದು? ಇಲ್ಲಿವರೆಗೂ ಕೇಳಿ ಗೂಬೆ ಕೂರ್ಸ್ಕೊಂಡು ಸಾಕಾಗಿಲ್ವಾ? ಇನ್ನು ಏನ್ ಹೇಳ್ಬೇಕು ಅಂತಿದ್ಯಾ? ಹೆಣ್ಣೆ ಅಲ್ದಿರೋ ನಿನ್ನ ಪ್ರೀತಿ ಮಾಡಿ ಇನ್ನೇನ್ ಕೇಳೋದು? ನಿನ್ ಮುಖ ನೋಡೋಕು ಅಸಹ್ಯ ಆಗ್ತಿದೆ. ಪ್ಲೀಸ್ ವೇದ್, ಈ ತರ ಎಲ್ಲ ಮಾತಾಡಬೇಡ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ವೇದ್. ಅದಕ್ಕೆ ನಾನ್ ನಿನ್ನ ಮದುವೆ ಆಗಿ ನಿನ್ ತರ ತಪ್ಪಾಳು ನೋಡ್ಕೊಂಡಿರ್ಬೇಕು ಅಂತ್ಯಾ? ಇದೆಲ್ಲ ಬೇಡ ಅಂತ ತಾನೇ ನಾನು ನಿನ್ಗೋಸ್ಕರ ಬದಲಾಗಿರೋದು. ನಿನ್ ನೋಡಿದ್ಮೇಲೆ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಾನು ಬದಲಾಗಿರೋದು. ಎಲ್ಲ ಹೆಣ್ಮಕ್ಳ ತರ ಸುಖದ ಸಂಸಾರ ಬೇಕು ಅಂತ ಬದಲಾಗಿರೋದು. ನಾನು ಒಂದ್ ಮನೆ ಗೃಹಲಕ್ಷ್ಮಿ ಆಗ್ಬೇಕು ಅಂತ ಬದಲಾಗಿರೋದು. ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ, ನೀನ್ ಎದ್ದೇಳಕ್ಕೂ ಮುಂಚೆ ಕಾಫಿ ತಂದ್ಕೊಟ್ಟು ನಿನ್ನ ಸೇವೆ ಮಾಡ್ಬೇಕು ಅಂತ ಬದಲಾಗಿರೋದು. ಇಷ್ಟೆಲ್ಲ ಬದಲಾಗೋ ಹಾಗೆ ಮಾಡಿದ್ದು ನಿನ್ನ ಪ್ರೀತಿ. ಆ ಪ್ರೀತಿನ ದೂರ ಮಾಡ್ಬೇಡವೇ, ದೂರ ಆಸೆ ಆಸೆ ಏನೋ ಚೆನ್ನಾಗಿದೆ, ಆದ್ರೆ ಹೆಣ್ಣೆ ಅಲ್ದಿರೋ ನೀನು ಏನ್ ಆಸೆ ಪಟ್ರೆ ಏನ್ ಪ್ರಯೋಜನ? ಮೊದ್ಲು ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊ, ಆಮೇಲೆ ಆಸೆ ಪಡು. ಯಾಕೆ ನಮ್ಮಂತವ್ರಿಗೆ ಆ ರೀತಿ ಬದುಕೋ ಹಕ್ಕಿಲ್ವಾ? ನಾವ್ ಆ ರೀತಿ ಇರ್ಬೇಕು ಅಂತ ಆಸೆ ಪಡತ್ತಪ್ಪ. ನೀನ್ ಪಡ್ತಿರೋದು ಆಸೆ ಅಲ್ಲ, ಅದು ದುರಾಸೆ. ನಿನ್ನಂತವಳನ್ನ ಕಟ್ಕೊಂಡು ನಾನ್ ಸಮಾಜದಲ್ಲಿ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ವೇದ್, ನೀನ್ ಬಯಸಿದ್ದೆಲ್ಲ ನನ್ನಿಂದ ನಿನಗ್ ಸಿಗತ್ತೆ. ದಯವಿಟ್ಟು ನಿನ್ ಹೆಂಡತಿ ಆಗಿರಕ್ ಒಂದು ಅವಕಾಶ ಮಾಡ್ಕೊಡು. ಬೇರೇನು ಬೇಡ ವೇದ್. ಬರೀ ಸುಖ ಕೊಟ್ರೆ ಹೆಣ್ಣಾಗಲ್ಲ, ತಾಯಿ ಆಗ್ಬೇಕು. ಅದ್ದಿನಿಂದ ಆಗತ್ತಾ? ಮಕ್ಳತ್ರ ಮಾತ್ರ ಹೆಣ್ಣ? ನಿನ್ ಪ್ರಕಾರ ಅವರೇ ಹೆಣ್ಣು ಅನ್ನೋದಾಗಿದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಮಕ್ಳಿಲ್ದೆ ಇರೋರಿದ್ದಾರೆ. ಅವರೆಲ್ಲ ಹೆಣ್ಣೆ ಅಲ್ವಾ? ನಿನಗ್ ಮಕ್ಳು ಕೊಡದೆ ಇರ್ಬೋದು, ಆದ್ರೆ ನಿನಗ್ ತಾಯಿಯಾಗಿ ನೋಡ್ಕೋತೀನಿ. ಒಂದ್ ಹೆಣ್ ಮಾಡೋ ಎಲ್ಲಾ ಕರ್ತವ್ಯನೂ ಮಾಡ್ತೀನಿ. ನಿನ್ ಜೊತೆ ಬಾಳಕ್ ಒಂದೇ ಒಂದ್ ಅವಕಾಶ ಕೊಡು. ಹೆಣ್ಣು 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 ಹೆಣ್ಣೆ ಅಲ್ದಿರೋ ನಿನ್ಗೆ ಅವ್ಳ ಭಾವನೆ ಹೆಂಗೆ ಅರ್ಥ ಆಗುತ್ತೆ? ಹೆಂಡ್ತಿನೇ ಆಗಕ್ ಲಾಯಕ್ಕಿಲ್ಲ ಅಂದ್ಮೇಲೆ ಮತ್ ತಾಯಿ ಹೆಂಗಾಗ್ತೀಯ? ಮೊದ್ಲು ಹೆಣ್ಣು ಹೆಣ್ತನ ಅಂದ್ರೆ ಏನು ಅಂತ ತಿಳ್ಕೊ. ಈ ರೀತಿ ಅಮಾಯಕರ ಜೀವನದಲ್ಲಿ ಆಟಾಡಿ ಹೆಣ್ಣಿನ ಕುಲಕ್ಕೆ ಕಳಂಕ ತರಬೇಡ. ಬಿಟ್ಟೋಗ್ಬೇಡ ವೇದ್. ನಿನ್ನ
ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ವೇದ್, ಅಯ್ಯೋ. ವೇದ್. ನಿನ್ನೆ ಅಲ್ದಿರೋ ನೀನು ನನಗ್ ಬೇಡ. ಇನ್ಯಾವತ್ತೂ ನನ್ನ ಜೀವನದಲ್ಲಿ ಬರಬೇಡ. ಬಿಡ. ವೇದ್, ಹಾಗೆಲ್ಲ ಹೇಳ್ಬೇಡ ವೇದ್. ನೀನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀನ್ ನನಗ್ ಬೇಕು ವೇದ್, ನನಗ್ ಬೇಕು. ಬಿಡ. ವೇದ್, ಪ್ಲೀಸ್ ವೇದ್. ಪ್ಲೀಸ್ ವೇದ್, ಬಿಟ್ಟು ಹೋಗ್ಬೇಡ ವೇದ್. ವೇದ್, ನಾನ್ ಪರಿಪೂರ್ಣವಾಗಿ ಹೆಣ್ಣಾಗ್ ಬಂದ್ರೆ ನೀ ನನ್ನ ಒಪ್ಕೋತ್ಯಾ? ಕಲ್ಲನ್ನ ಕೆತ್ತಿ ಶಿಲೆ ಮಾಡ್ಬೋದು, ಆದ್ರೆ ನೀನ್ ಪರಿಪೂರ್ಣ ಅಲ್ಲ. ನೀನ್ ಮಾಮೂಲಿ ಹೆಣ್ಣಾಗೋದಿಕ್ಕೂ ಸಾಧ್ಯ ಇಲ್ಲ. ಬಿಡ. ಬಿಡ. ವೇದ್, ನನ್ನ ಬಿಟ್ಟು ಹೋಗ್ಬೇಡ ವೇದ್. ವೇದ್, ಪ್ಲೀಸ್ ವೇದ್, ಬಿಟ್ಟು ಹೋಗ್ಬೇಡ. ಈ ಜನ ತೊರೆದರು ನಿನ್ನನು, ದೂರಿದರು ದೇವರ ಮಗಳಿವಳು, ದೇಗುಲ ಇರದವಳು, ಮಂಗಳಮುಖಿವಳು. ನಿನ್ನ ಹಣೆಗೂ ನಾನು ಅವಳಿಗೆ ಮೋಸ ಮಾಡಿಲ್ಲ ನಿಹಾರಿಕಾ. ಅವಳೇ ನನಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದು. ನೀನೇ ಹೇಳು, ನಾನು ಅವಳನ್ನ ಬಿಟ್ಟು ಬಂದಿದ್ದ ತಪ್ಪ? ತಪ್ಪಿಲ್ಲ ವೇದ್. ಆದ್ರೆ ನೀನ್ ಅವಳನ್ನ ಬಿಟ್ಟು ಬಂದ್ಮೇಲೆ ಯಾವತ್ತಾದ್ರೂ ಅವಳನ್ನ ಭೇಟಿ ಮಾಡಿದ್ಯಾ? ಅವಳನ್ನ ಭೇಟಿ ಮಾಡೋದಿರ್ಲಿ, ಅವಳು ನೆನಪು ಸಹ ಕಾಡಬಾರ್ದು ಅಂತ ನನ್ನ ಹತ್ರ ಇದ್ದಿದ್ದ ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಅಪ್ಪ ಅಮ್ಮ ನಿನ್ನನ್ನು ತೋರಿಸ್ಬಿಟ್ಟು ಮದುವೆ ಆಗ್ತೀಯಾ ಅಂದರು. ನಾನು ಕೂಡ ಆ ನೋವಿಂದ ಹೊರಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ಟೆ. ವೇದ್, ನಿನ್ನ ನಿರ್ಧಾರ ಸರಿಯಾಗೇ ಇದೆ. ಆದರೆ ನೀನು ಬಿಟ್ಟು ಹೋದ್ಮೇಲೆ ಅವಳೇನಾದ್ಲು ಅಂತ ಏನಾದರೂ ತಿಳ್ಕೊಂಡ್ಯಾ? ಮೋಸ ಮಾಡಿ ಹೋದವಳ ಬಗ್ಗೆ ತಿಳ್ಕೊಂಡು ಏನಾಗಬೇಕಾಗಿದೆ? ಅವಳ ಬಗ್ಗೆ ಮಾತಾಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವಳಿದ್ದಿದ್ದ ಜಾಗ ನಿನಗೆ ಗೊತ್ತಿದ್ಯಾ? ಸರಿಯಾಗಿ ಗೊತ್ತಿಲ್ಲ ನಿಹಾರಿಕಾ. ಆದರೆ ಅವಳು ಇಳ್ಕೊಂಡು ಹೋಗ್ತಿದ್ದ ಜಾಗಕ್ಕೆ ಹೋಗಿ ವಿಚಾರಿಸಿದಾಗ ಅಲ್ಲೂ ಕೂಡ ಯಾರೂ ಗೊತ್ತಿಲ್ಲ ಅಂದರು. ಈಗ ಅವಳು ಬದುಕಿದಾಳೋ ಸತ್ತಿದ್ದಾಳೋ ಒಂದೂ ಗೊತ್ತಿಲ್ಲ. ಬದುಕಿದ್ರೆ ಈ ರೀತಿ ಬೆನ್ ಹಿಂದೆ ನಿಂತು ಯಾಕೆ ಆಟಾಡಿಸ್ಬೇಕಾಗಿತ್ತು? ಅವಳು ಸತ್ತಿದ್ದಾಳೆ. ನನಗೇನು ಹಾಗನಿಸ್ತಿಲ್ಲ ನಿಹಾರಿಕಾ. ಅವಳು ನನ್ನ ಪಡಿಬೇಕು ಅನ್ನೋ ಹಠದಲ್ಲಿ ಈ ರೀತಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಆದರೆ ಗುರೂಜಿ ಹೇಳೋ ಪ್ರಕಾರ ಅವಳು ಸತ್ತು ಆತ್ಮವಾಗಿ ನಿಹಾರಿಕಾ ರೂಪದಲ್ಲಿ ಬರ್ತಿದ್ದಾಳೆ ಅಂತಿದಾರಲ್ಲ. ಅದೇ ನನಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಹಾ, ಒಂದ್ ವೇಳೆ ಅವಳು ಹೇಳ್ದಾಗೆ ಹೆಣ್ಣಾಗೋ ಪ್ರಯತ್ನ ಮಾಡಿದ್ರೆ? ಏನ್ ತಮಾಷೆ ಮಾಡ್ತಿದ್ಯಾ? ಅವಳು ಏನೇ ಟ್ರೈ ಮಾಡಿದ್ರು ಹೆಣ್ಣಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳೋಕ್ ಸಾಧ್ಯ ಇಲ್ಲ ವೇದ್. ಪ್ರೀತಿ ಅನ್ನೋದು ಏನ್ ಬೇಕಾದ್ರೂ ಮಾಡ್ಸತ್ತೆ. ಹೆಣ್ಣೆ ಅಲ್ದೇ ಇರೋಳು ಹೆಣ್ಣಿನ ತರ ನಡ್ಕೊಂಡಿದ್ದಾಳೆ ಅಂದ್ರೆ ಈ ಪ್ರಯತ್ನ ಮಾಡಿರಲ್ಲ ಅಂತ ಹೇಗ್ ಹೇಳ್ತೀಯಾ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ ವೇದ್. ನಾನ್ ಇದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ವೇದ್, ನೀನ್ ಧೈರ್ಯವಾಗಿರು. ನಿನ್ ಸಪೋರ್ಟ್ಗೆ ನಾನಿದ್ದೀನಿ. ಸರಿ, ಈಗ ಟೈಮ್ ಆಯ್ತು. ನಾನು ನಿಮ್ಮಿಬ್ರನ್ನು ಡ್ರಾಪ್ ಮಾಡ್ತೀನಿ, ಬನ್ನಿ. ನಡಿ. ಕರಾಲೇ ಬಂದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗಲೂ ಅದನ್ನ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ. ನೀ ಹೇಳೋದು ನೋಡ್ತಿದ್ರೆ ಆ ಊರ್ಮಿಳಾ ಕರಾಳಿ ಆಟ ಶುರು ಮಾಡಿದಾಳೆ ಅನ್ನಿಸ್ತಿದೆ. ಈಗ ನಾವು ಹುಷಾರಾಗಿರ್ಬೇಕು.
ನನ್ನಿಂದ ನಿಹಾರಿಕಾಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಆಗಲ್ಲ. ಅದೇನು ಅಂತ ನೋಡೋಣ. ಆದ್ರೆ ಅವಳು ಇದಾಳೋ ಇಲ್ವೋ ಅನ್ನೋ ವಿಷಯನೇ ಗೊತ್ತಾಗ್ತಿಲ್ವಲ್ಲ. ಇದನ್ನ ಹೇಗೆ ಕಂಡುಹಿಡಿಯೋದು? ನನಗೆಲ್ಲ ವಿಷಯ ಗೊತ್ತಾಯ್ತು. ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ಕಾಗಲ್ಲ ವೇದ್. ಆ ಹೆಣ್ ಯಾರು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ಫೈಲ್ನ ನೋಡು. ನಿಹಾರಿಕಾ? ಯಾವ್ದಿದು ಫೈಲು? ಹೆಣ್ಣಾಗ್ಬೇಕು ಗಂಡಾಗ್ಬೇಕು ಅಂತ ಬಯಸಿ ಆಪರೇಷನ್ ಮಾಡಿಸ್ಕೊಂಡಿರೋರ್ದು. ಏನ್ ಹೇಳ್ತಾ ಇದೀಯಾ? ಇದೆಲ್ಲ ನಿನ್ಗೆ ಹೇಗೆ ಸಿಕ್ತು? ನಾನು ಫೋನ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳ್ತಿದ್ಯಲ್ಲ, ಅದ್ಯಾಕೆ ಅಂತ ಈಗ ಹೇಳ್ತೀನಿ. ನಾನು ಜನರಲ್ ಫಿಸಿಷಿಯನ್ ಜೊತೆಗೆ ನಿರ್ವಾಣ ಆಪರೇಷನ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಗಂಡನ್ನ ಹೆಣ್ಣು ಮಾಡೋದು, ಹೆಣ್ಣನ್ನ ಗಂಡು ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಇದೆಲ್ಲ ವರ್ಕ್ ಸೀಕ್ರೆಟ್. ಅದಕ್ಕೆ ನಿನ್ನ ಹತ್ರ ಹೇಳಿರ್ಲಿಲ್ಲ. ಅಲ್ಲ, ನೀನ್ ಯಾವಾಗಿಂದ ಇದನ್ನೆಲ್ಲ ಮಾಡ್ತಿದ್ಯಾ? 2 years ಇಂದ. ನಾನು MBBS ಓದ್ಬೇಕಾದ್ರೆ ಈ ರೀತಿ ಆಪರೇಷನ್ ಮಾಡೋರು ಪರಿಚಯ ಆಗಿ ಇದ್ರ ಬಗ್ಗೆ ಹೇಳಿದ್ರು. ಆಗ್ಲೇ ನನಗೆ ಅವ್ರ ಮೇಲೆ ಏನೋ ಒಂದು ಸಾಫ್ಟ್ ಕಾರ್ನರ್ ಬಂದು ಅವ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಆಗ ಅವ್ರ ಕಷ್ಟಗಳ ಬಗ್ಗೆ ಗೊತ್ತಾಗಿ ಹೇಗಾದ್ರೂ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದು ಪ್ರಾಕ್ಟೀಸ್ ಶುರು ಮಾಡಿದೆ. ಈಗ 2 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ಆಪರೇಷನ್ ಮಾಡ್ತಾ ಇದ್ದೀನಿ. ನನ್ಗಿದೆಲ್ಲ ನಂಬೋಕೆ ಆಗ್ತಿಲ್ಲ. ನಂಬಲೇಬೇಕು ವೇದ್. ಪರಿಸ್ಥಿತಿ ಮನುಷ್ಯರನ್ನ ಏನೇನೋ ಮಾಡ್ಬಿಡತ್ತೆ. ನನ್ ಬಗ್ಗೆ ಬಿಡು. ಈಗ ಈ ಫೈಲಲ್ಲಿ ನಿನ್ ಬೊಂಬೆ ಇದ್ದಾಳ ಅಂತ ನೋಡು. ನನ್ಗೇನೋ ಅವಳು ಹೀಗೆಲ್ಲ ಮಾಡ್ಕೊಂಡಿರಲ್ಲ ಅನ್ಸುತ್ತೆ. ಸಾವನ್ನೇ ಗೆಲ್ಲೋ ಶಕ್ತಿ ಪ್ರೀತಿಗಿದೆ ಅನ್ನೋವಾಗ ಹೆಣ್ಣಾಗ್ಬೇಕು ಅನ್ನೋದನ್ನ ಗೆಲ್ಲೋಕಾಗಲ್ವಾ? ಒಂದ್ಸಲ ನೋಡು. ಇದ್ರಲ್ಲಿ ಅವಳಿದ್ರೆ ನಮ್ ಸಮಸ್ಯೆಗೆ ಏನೋ ಒಂದ್ ಪರಿಹಾರ ಸಿಗ್ಬೋದು. ಪ್ಲೀಸ್ ವೇದ್, ಒಂದ್ಸಲ ಆ ಫೈಲ್ನ ನೋಡು. ಅವಳಿಲ್ಲ ಅಂದ್ರೆ ಬೇರೆ ದಾರಿ ನೋಡೋಣ. ಅಟ್ಲೀಸ್ಟ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಆದ್ರೂ ನೋಡು. ನನ್ಗೆ ಅವಳ ಮುಖ ನೋಡಕ್ ಇಷ್ಟ ಇಲ್ಲ ನಿಹಾ. ಇಷ್ಟ ಇಲ್ದೆ ಹೋದ್ರು ನಮ್ ಕಷ್ಟ ದೂರ ಆಗ್ಬೇಕಂದ್ರೆ ಮಾಡ್ಲೇಬೇಕು. ಪ್ಲೀಸ್ ವೇದ್, ನೋಡು. ಏನಾಯ್ತು ವೇದ್? ನನ್ನಿಂದ ಆಗ್ತಿಲ್ಲ ನಿಹಾ. ಏನೋ ಒಂಥರ ಆಗ್ತಿದೆ. ಪ್ಲೀಸ್ ವೇದ್. ಇವಳೆ ನನ್ನ ಬೊಂಬೆ. ಇವಳು ನಿಂಗೆ ಗೊತ್ತಾ? ಚೆನ್ನಾಗೇ ಗೊತ್ತು. ಇವಳನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಡಾಕ್ಟ್ರೇ, ನಾನು ಹೆಣ್ಣಾಗಬೇಕು. ಆಪರೇಷನ್ ಮಾಡ್ತೀರಾ? ನೀವು ಹೆಣ್ಣಾಗೇ ಇದ್ದೀರಲ್ಲ, ಆಪರೇಷನ್ ಯಾಕೆ ಮಾಡಬೇಕು? ಡಾಕ್ಟ್ರೇ, ನಾನು ಪರಿಪೂರ್ಣವಾಗಿ ಹೆಣ್ಣಾಗಬೇಕು. ದಯವಿಟ್ಟು ಸಹಾಯ ಮಾಡಿ. ನಾನಿರೋದೇ ಸಹಾಯ ಮಾಡೋದಕ್ಕೆ. ಆ್ಯಕ್ಚುಲಾಗಿ ಅದಕ್ಕೆ ತುಂಬಾ ಹಣ ಖರ್ಚಾಗತ್ತೆ. ನಿಮ್ಮ ಹತ್ರ ಅಷ್ಟು ದುಡ್ಡಿದೆಯಾ? ಡಾಕ್ಟ್ರೇ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಹೆಣ್ಣಾದರೆ ಸಾಕು ಅಷ್ಟೇ. ನೋಡಿ, ನೀವು ಯಾಕೆ ಈ ಥರ ಆಸೆ ಪಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರೇ, ನಾನು ಅದೆಲ್ಲ ಹೆಣ್ಣಾದ್ಮೇಲೆ ಹೇಳ್ತೀನಿ. ನಿಮ್ಮ ದಯೆಯಿಂದ ನಾನು ಹೆಣ್ಣಾದರೆ ಸಾಕು. ಇದ್ರಲ್ಲಿ ನನ್ನ ದಯೆ ಏನಿದೆ? ಇದು ನನ್ನ ಕರ್ತವ್ಯ ಅಷ್ಟೇ. ನರ್ಸ್, ಡಾಕ್ಟರ್, ಇವ್ರನ್ನ ಚೆಕಪ್ ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್, ಪ್ಲೀಸ್ ಕಮ್. ಇವಳನ್ನ ಯಾವ ರೀತಿ ನೋಡಿದ್ರು ಗಂಡು ಅಂತ ಅನ್ಸೋದೇ ಇಲ್ವಲ್ಲ. ಡಾಕ್ಟರ್, ಸಿಸ್ಟರ್, ಏನಾಯ್ತು? ಗಾಬರಿ ಆಗಿದ್ದೀರಾ? ಡಾಕ್ಟರ್, ರಿಪೋರ್ಟ್ ನೋಡಿ. ಅವರಲ್ಲಿ 95% ಗಂಡಸಿನ ಹಾರ್ಮೋನ್ ಇದೆ. ಆದ್ರೂ ಪಕ್ಕಾ ಹೆಣ್ಣಿನ ಥರನೇ ಇದ್ದಾರೆ. ಅವರು ನೋಡಿದ್ರೆ ಯಾವ ರೀತಿಲೂ ಗಂಡಸು ಅನ್ಸೋದೇ ಇಲ್ಲ. ಇದೊಂಥರ ಮಿರಾಕಲ್. ಕೆಲವೊಮ್ಮೆ ಹೀಗಾಗುತ್ತೆ. ಸಾಯ್ತಾ ಇದ್ದೀನಿ ಅಂತ ಗೊತ್ತಾದಾಗ ಎಂಥ ಪುಕ್ಲ ಆದರೂ ಬದುಕಬೇಕು ಅಂತ ಹೋರಾಡಲ್ವಾ? ಹಾಗೆ ಇವಳು ಯಾವುದೋ ಪರಿಸ್ಥಿತಿಗೆ ಬದಲಾಗಿದ್ದಾಳೆ. ಈಗ ಏನು ಮಾಡೋದು ಡಾಕ್ಟರ್? ಅವ್ರಿಗೆ ಹೆಣ್ಣಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ಲಾ? ನಿಮ್ಗೇನು ತಲೆ ಕೆಟ್ಟಿದ್ಯಾ? ಅವಳು ಹೆಣ್ಣಾಗ್ಲಿ ಗಂಡಾಗ್ಲಿ ಅದರಿಂದ ನಮಗೇನು ಉಪಯೋಗ ಆಗುತ್ತೆ? ನೋಡಿ,
ನಮಗ್ ಬೇಕಾಗಿರೋದು ದುಡ್ಡು. ಇಲ್ಲಿ ಇರೋ ಅಷ್ಟು ದಿನ ದುಡ್ಡು ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು ಅಷ್ಟೇ. ನೋಡು, ಅವಳಿಗೆ ಆಪರೇಷನ್ ಮಾಡ್ತೀವಿ ಅಂತ ಹೇಳು, ಆ ನಿಹಾರಿಕಂಗೆ ಬರಕ್ಕೆ ಹೇಳು. ಆದರೆ ಅವ್ರ ಕೇಸ್ ಫೈಲ್ ಚೆಕ್ ಮಾಡಿದ್ರೆ ಮಾಡ್ಲಿ ಬಿಡು. ಅದ್ರಲ್ಲಿ ಗಂಡಾಗಬೇಕು ಅಂತ ತಾನೇ ಇರುತ್ತೆ. ನಿಹಾರಿಕಾ ತಲೆ ಕೆಡ್ಸ್ಕೊಳ್ಳೋ ಅಂತ ಹುಡುಗಿ ಅಲ್ಲ. ಬರ್ತಾಳೆ, ಕೇಸ್ ಫೈಲಲ್ಲಿ ಏನಿರುತ್ತೋ ಹಾಗೆ ಆಪರೇಷನ್ ಮಾಡಿ ಹೋಗ್ತಾಳೆ. ಹೋಗು, ನೀನು ಅವಳನ್ನ ಕರ್ಕೊಂಡು ಬಾ. ಓಕೆ ಡಾಕ್ಟರ್. ಡಾಕ್ಟರ್, ಮುಂದಿನ ವಾರನೇ ನಿಮ್ಗೆ ಆಪರೇಷನ್ ಇಟ್ಕೊಂಡಿದ್ದೀವಿ. ಅಂದ್ರೆ ನಾನು ಹೆಣ್ಣಾಗ್ತದನಾ? ಹೌದು, ನೀವು ಹೆಣ್ಣಾಗ್ತಾ ಇದ್ದೀರಾ. ಆದ್ರೆ ಅದಕ್ಕೆ ತುಂಬಾನೇ ಹಣ ಖರ್ಚಾಗುತ್ತೆ. ಆ ಅಮೌಂಟ್ನ ನೀವು ಅಡ್ಜಸ್ಟ್ ಮಾಡಿದ್ಮೇಲೆ ಆಪರೇಷನ್ ಮಾಡೋದು. ಡಾಕ್ಟರ್, ನಾನು ಕಟ್ತೀನಿ. ಸಿಸ್ಟರ್, ಒಂದು ನಿಮಿಷ. ಇಷ್ಟು ಚೆನ್ನಾಗಿರೋಳು ಗಂಡಾಗ್ಬೇಕು ಅಂತ ಯಾಕೆ ಬಯಸ್ತಾ ಇದ್ದಾಳೆ? ಇವಳು ನಿಜವಾಗ್ಲೂ ಗಂಡಾಗ್ಬೇಕು ಅಂತ ಬಯಸ್ತಾ ಇದ್ದಾಳ? ಹೌದು ಡಾಕ್ಟರ್, ಅವಳಿಗೆ ಹೆಣ್ಣಾಗಬೇಕು ಅಂತ ಇಷ್ಟ ಇಲ್ವಂತೆ. ಯೋಚನೆ ಮಾಡಬೇಡಿ, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗುತ್ತೆ. ಸ್ವಲ್ಪ ದಿನದಲ್ಲಿ ನಾನು ಹೆಣ್ಣಾಗ್ತೀನಿ, ನಿನ್ಗಿಂತ ಚೆನ್ನಾಗಾಗ್ತೀನಿ. ಆಗ ವೇದ ಹತ್ರ ಹೋಗಿ ನನ್ನ ಮದ್ವೆ ಆಗು ಅಂತ ಕೇಳ್ತೀನಿ. ಆಗ ಅವ್ನು ಖಂಡಿತ ಒಪ್ಕೋತಾನೆ. ಆಗ ನಾನು ಆಸೆ ಪಟ್ಟಾಗೆ ಗೃಹಿಣಿಯಾಗಿ ಅವನ್ ಸೇವೆ ಮಾಡ್ತೀನಿ. ಈ ಕಟ್ಟು ಪಾಡುಗಳಿಂದ ಮುಕ್ತಿ ಪಡಿತೀನಿ. ಹೀಗೂ ಬದುಕಬಹುದು ಅಂತ ತೋರಿಸ್ತೀನಿ. ಬೊಂಬೆ, ನನಗ್ ಮಕ್ಕಳಾಗಲ್ಲ ಅಂತ ಹೇಳ್ತಿದ್ಯಾ? ಪರವಾಗಿಲ್ಲ, ಅವನಿಗೆ ನನ್ನ ಮಗು, ನನಗ ಅವನ್ ಮಗು. ಕೋಪದಲ್ಲಿ ವೇದ ಹಾಗೆಲ್ಲ ಮಾತಾಡಿರ್ಬೋದು, ಆದ್ರೆ ಅವನ ಆ ಥರ ಅಲ್ಲ. ಅವನು ಏನು ಅಂತ ನನಗ್ ಗೊತ್ತು. ನಾನು ಹೆಣ್ಣಾಗ್ಲಿ ಅಂತ ಅವನ ಆ ಥರ ಎಲ್ಲ ಮಾತಾಡ್ತಿದ್ದಾನೆ ಅಷ್ಟೆ. ನಾನು ಮೊದಲೇ ಇದನ್ನೆಲ್ಲ ಮಾಡಬೇಕಿತ್ತು, ಆದರೆ ಆ ಯೋಚನೆನೇ ಬರಲಿಲ್ಲ. ಆದರೆ ನಾನೀಗ ಹೆಣ್ಣಾಗ್ತಿದ್ದೀನಿ, ನಿಜವಾದ ಬೊಂಬೆ ಆಗ್ತಿದ್ದೀನಿ. ಆಗ ನನ್ನ ಖುಷಿನ ನೀನೇ ನೋಡುವಂತೆ. ನನ್ನ ಪ್ರೀತಿ ನನಗೆ ಸಿಗತ್ತೆ, ನನ್ನ ಪ್ರೀತಿ ನನಗೆ ಸಿಗತ್ತೆ, ನನ್ನ ವೇದ ನನಗೆ ಸಿಗ್ತಾನೆ.
ಅವ್ರಿಗೆ ಏನಾಯ್ತು? ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾರೆ? ಅದೇ ಡಾಕ್ಟರ್, ಅವಳು ಅನ್ಕೊಂಡಿದ್ದವಳು ಆಗಿದ್ದಾಳಲ್ವಾ, ಅದಕ್ಕೆ. ಹೌದಾ? ನೀವು ಬನ್ನಿ ಡಾಕ್ಟರ್. ಅಂದ್ರೆ ಅವಳು ಹೆಣ್ಣಾಗಿಲ್ಲ, ಗಂಡಾಗಿದ್ದಾಳೆ. ಎಕ್ಸಾಕ್ಟ್ಲಿ. ನಾನು ಆಪರೇಷನ್ ಮಾಡಿದ್ದು ಗಂಡಾಗೋಕೆ ಅಂದ್ಮೇಲೆ ಹೆಣ್ಣಾಗೋಕ್ ಸಾಧ್ಯನೇ ಇಲ್ಲ. ಆದ್ರೆ ಅವಳು ಹೇಗ್ ಸತ್ಲು? ನೀನ್ ಹೇಳೋ ಪ್ರಕಾರ ಅವಳು ಸತ್ತಿಲ್ಲ ಅನ್ನಿಸ್ತಿದೆ. ಅವಳು ಸತ್ತಿಲ್ಲ ಅಂದ್ರೆ ವೇದ್ನ ಕಾಡ್ತಾ ಇರೋ ಹೆಣ್ ಯಾರು? ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಊರ್ಮಿಳಾ ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಮಾಡಬೇಕು. ಇದ್ರ ಬಗ್ಗೆ ಗುರೂಜಿ ಹತ್ರನೂ ಹೇಳ್ತೀನಿ. ಅವ್ರ ಪ್ರಯತ್ನ ಅವ್ರು ಮಾಡ್ಲಿ, ನಮ್ ಪ್ರಯತ್ನ ನಾವ್ ಮಾಡೋಣ. ನಾಳೆನೆ ಅವಳಿದ್ದ ಜಾಗಕ್ಕೆ ಹೋಗಿ ವಿಚಾರಿಸೋಣ, ಏನಾದ್ರೂ ಕ್ಲೂ ಸಿಗ್ಬೋದು. ಹೌದು, ನಿಹಾರಿಕಾ ಹೇಳ್ತಿರೋದು ಸರಿ ಇದೆ. ನಾನು ನಿಮ್ ಜೊತೆ ಇರ್ತೀನಿ. ನಿಮ್ಮಿಬ್ಬರನ್ನ ದೂರ ಮಾಡಕ್ ನೋಡ್ತೀರ ಅವಳನ್ನ ನಾನ್ ಸುಮ್ನೆ ಬಿಡಲ್ಲ. ಅವಳೇನಾದ್ರೂ ಬದುಕಿದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಚಂಚಲ್. ಈಗಲೇ ಮಾಡ್ದಿರೋ ತಪ್ಪಿಗೆ ಅನುಭವಿಸ್ತಿರೋ ಶಿಕ್ಷೆ ಸಾಕು. ಇನ್ ಗೊತ್ತಿದ್ದು ತಪ್ಪು ಮಾಡೋದು ಬೇಡ. ನಿನ್ನಷ್ಟು ತಾಳ್ಮೆ ನನಗಿಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು. ನಿಮ್ಮಿಬ್ಬರನ್ನ ದೂರ ಮಾಡೋರ್ನ ನಾನ್ ಸುಮ್ನೆ ಬಿಡಲ್ಲ. ಈಗ ನೀನು ರಿಲ್ಯಾಕ್ಸ್ ಮಾಡು. ನಾನೇ ನಿಹಾರಿಕನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನಿಹಾ, ಬಾ. ಧೈರ್ಯವಾಗಿರು. ನಿನಗೆ ಯಾವ ಬುರ್ಕಾ ಹೆಂಗ್ಸು ಏನೂ ಮಾಡಲ್ಲ. ಅದು ನಾನಿರ್ಬೇಕಾದ್ರೆ. ನಿನಗೇನೇ ತೊಂದರೆ ಆದರೂ ನನಗೊಂದು ಫೋನ್ ಮಾಡು. ನಡಿ. ಗುಡ್ ನೈಟ್. ಗುಡ್ ನೈಟ್. ಯಾರಮ್ಮ ನೀನು? ಏನು ಇಷ್ಟೊತ್ತಲ್ಲೇ? ಗೋರಿಪಾಳಿ ಸ್ಮಶಾನಕ್ಕೆ ಬರ್ತೀರಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿಂದನೇ ಬಂದೆ. ಈಗ ದಾರಿ ಗೊತ್ತಾಗ್ತಿಲ್ಲ, ಸ್ವಲ್ಪ ಬಿಟ್ಟು ಬರ್ತೀರಾ? ಏನ್ ನನ್ನ ಸ್ಮಶಾನದಲ್ಲಿ ಯಾಣಕಾಯನ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಬರಕಲ್ಲ. ಹಿಂಗೆ ಸೀದಾ ಹೋಗಿ ಎಡಕ್ ತಿರ್ಕೋ, ಅಲ್ಲೇ ಸಿಗತ್ತೆ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಹೋಗ್ಲಿ ಬಿಡಿ, ನಾನೇ ಹೋಗ್ತೀನಿ. ಒಂದಲ್ಲ ಒಂದ್ ದಿವಸ ನೀವು ಅಲ್ಲಿಗೆ ಬರ್ಲೇಬೇಕು. ವಾಗಮ್ಮ, ಓಹೋ, ನಾನು ಬರ್ಬೇಕಂತೆ. ಯಪ್ಪ ದೇವ್ರೆ, ಏನ್ ಬಿಡುವೆ ಇದು? ಇಷ್ಟು ಬೇಗ ಎಲ್ಲೋದ್ಲಪ್ಪ? ಮತ್ತ್ಯಾಕ್ ಬಂದೆ? ನಿಮ್ ಮನ್ಸು ಬದಲಾಗಿ ಬರ್ತೀರೇನೋ ಅಂತ. ಮೌ, ಈಗ ಹೋಗ್ತೀಯಾ ಇಲ್ವಾ? ಏಯ್, ಹೋಗ್ತೀನಿ, ಹೋಗಲೇ. ವಾಗ ಮೌ. ದೇವ್ರೆ, ಅಲ್ಲಿ ಬೇರೆ ಫುಲ್ಲು ಬಿಲ್ಡಪ್ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಕಾಪಾಡಪ್ಪ. ನಂಗೇನು ಮಾಡ್ಬೇಡ, ಬೇಡ ಬೇಡ, ನಂಗೇನು ಮಾಡ್ಬೇಡ.
ವೇದ್ನ ಬೊಂಬೆ. ನೀನ್ ಯಾಕೆ ಬಂದಿದ್ಯಾ? ನಾನ್ ನಿನ್ನ ಹತ್ರ ಬರ್ದೆ ಇನ್ಯಾರ ಹತ್ರ ಹೋಗ್ಲಿ? ನನ್ನ ಇವತ್ತಿನ ಈ ಪರಿಸ್ಥಿತಿಗೆ ನೀನೇ ತಾನೇ ಕಾರಣ. ನಾನ್ ಬಯಸಿದ್ದು ಹೆಣ್ಣಾಗಕ್ಕೆ, ಆದ್ರೆ ನೀ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ನನಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ನೋಡು. ನಿನ್ನಿಂದಾಗಿ ನಾನ್ ಯಾರಿಗೂ ಮುಖ ತೋರಿಸದೇ ಇರೋ ಸ್ಥಿತಿಗೆ ಬಂದ್ಬಿಟ್ಟೆ. ಇಲ್ಲ, ನಿಜ ಸುಳ್ಳು ಹೇಳ್ತಾ ಇದ್ಯಾ? ನಾನ್ ನಿನ್ ಮಾತನ್ನ ನಂಬೋದಿಲ್ಲ. ನಿಜ ಹೇಳು, ನೀನ್ ಯಾರು? ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ ನಿನ್ಗೆ? ನಿನ್ನಿಂದಾಗಿ ನನ್ಗೆಂತ ಪರಿಸ್ಥಿತಿ ಬಂದಿದೆ ನೋಡ್ತೀಯಾ? ನಾನ್ ಯಾರಂತ ನೋಡ್ತೀಯಾ? ಏನಮ್ಮ ಇದೆಲ್ಲ? ಈ ತರ ಆಗಿರೋದ್ರಿಂದ ಯಾರಿಗೂ ಮುಖ ತೋರ್ಸಕ್ಕಾಗದೆ ಬುರ್ಕ ಹಾಕೊಂಡು ಓಡಾಡ್ತಿದ್ದೀನಿ. ಇದೆಲ್ಲ ಹೇಗಾಯ್ತು? ನಾನ್ ಇಲ್ಲಿಗೆ ಹೆಣ್ಣಾಗಕ್ ಬಂದೆ, ಆದ್ರೆ ಅವರು ನನ್ನ ಸಂಪೂರ್ಣವಾಗಿ ಗಂಡ್ ಮಾಡಿದ್ದಾರೆ. ಈಗ ನೀವೇ ಏನಾದ್ರೂ ನನಗ್ ದಾರಿ ತೋರಿಸ್ಬೇಕು. ಒಂದ್ ನಿಮಿಷ ಇರು. ಲಾಸ್ಟ್ ಟೈಮ್ ಇದ್ರಲ್ಲ ಆ ಡಾಕ್ಟರ್ ಇಲ್ವಾ? ಓ ಇಲ್ಲಮ್ಮ, ಇಲ್ಲಿ ಯಾರು ಪರ್ಮನೆಂಟ್ ಆಗಿರೋದಿಲ್ಲ. ಅವ್ರ ಮನ್ಸಿಗೆ ಬಂದಷ್ಟು ದಿವಸ ಇರ್ತಾರೆ, ಆಮೇಲೆ ಹೋಗ್ತಾರೆ. ಅವ್ರು ಎಲ್ಲೂ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈಗ ನೋಡು, ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ ಇಲ್ಲಿ. ಹಾ, ಇಲ್ಲಿ ಗಂಡ ಆಗ್ಬೇಕು ಅಂತಾನೆ ಬರ್ತಿದೆ. ಅಯ್ಯೋ, ನೀನು ಒಪ್ಪಿ ಇಲ್ಲಿ ಸೈನ್ ಮಾಡಿದ್ಯಲ್ಲಮ್ಮ? ಇಲ್ಲ ಡಾಕ್ಟರ್, ನಾನ್ ಹೆಣ್ಣಾಗ್ಬೇಕು ಅಂತ ಬಂದಿದ್ದು, ಗಂಡ ಆಗ್ಬೇಕು ಅಂತಲ್ಲ. ಅದ್ರಲ್ಲೇನೋ ಮೋಸ ಆಗಿರ್ಬೇಕು. ನಿನಗ್ ಮೋಸ ಮಾಡಿ ನಮ್ಗೇನಮ್ಮ ಆಗ್ಬೇಕಾಗಿದೆ? ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ಬೇಕಾಗಿರೋದು ನಮ್ ಕೆಲಸ. ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇಲ್ಲ ಡಾಕ್ಟ್ರೆ, ನಾನು ಹೆಣ್ಣಾಗ್ಬೇಕು ಅಂತ ಬಯಸ್ ಬಂದೋಳು. ಬೇಕಾದ್ರೆ ನನ್ಗೆ ಆಪರೇಷನ್ ಮಾಡಿದ್ರಲ್ಲ ಆ ಡಾಕ್ಟ್ರನ್ನೇ ಕೇಳಿ. ಹಾಗೆಲ್ಲ ಅವ್ರನ್ನ ಕೇಳಕ್ ಆಗಲ್ಲಮ್ಮ. ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ಇಲ್ಲಿಗೆ ಬರೋದೇ ಇಲ್ಲ. ಡಾಕ್ಟ್ರೆ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ನಾನೇ ಹೋಗಿ ಕೇಳ್ತೀನಿ. ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ನಿನ್ಗೆ ಆಪರೇಷನ್ ಮಾಡಿದಾರಲ್ಲ ಆ ಡಾಕ್ಟ್ರು ಇವತ್ತು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹೋಗ್ಲಿ, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳಿ, ನಾನೇ ಹೋಗಿ ಭೇಟಿ ಮಾಡ್ತೀನಿ. ನಮಗ್ ಗೊತ್ತಿಲ್ಲ, ಅವರು ಇದೇ ಕೆಲಸ ಮಾಡ್ಕೊಂಡಿರೋದಿಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇಂಥ ಆಪರೇಷನ್ಗಳನ್ನೆಲ್ಲ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೀಕ್ರೆಟ್ ಆಗಿ ಮಾಡ್ತಾರೆ. ಅಯ್ಯೋ ಡಾಕ್ಟ್ರೆ, ಹಾಗಾದ್ರೆ ನಾನೀಗ ಏನ್ ಮಾಡ್ಲಿ? ಈಗ ಹೇಗಿದ್ಯೋ ಹಾಗೆ ಬದುಕೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಈ ವಿಷಯದಲ್ಲಿ ದೇವರು ಕೂಡ ಏನು ಮಾಡಕ್ಕಾಗಲ್ಲ. ಒಂದ್ಸಲ ಆಪರೇಷನ್ ಆದ್ಮೇಲೆ ಮತ್ತೆ ಆಪರೇಷನ್ ಮಾಡಿದ್ರೆ ಜೀವಕ್ಕೆ ಅಪಾಯ ಇದೆ. ನಾವು ಅಂತ ರಿಸ್ಕ್ ತಗೊಳಕ್ ತಯಾರಿಲ್ಲ. ನೀವಿನ್ನು ಹೋಗ್ಬೋದು. ಸಿಗಲ್ಲ ಅಂತೇಳಿ ನನಗ್ ಮೋಸ ಮಾಡ್ಬಿಟ್ಲಾ? ದೇವರಾಟದಿ ದೇವರೇ ಸೋತು ಹೋದನು. ನೀ ಹೆಣ್ಣೋ ಗಂಡೋ ಅರಿಯದೆ ಅವನು ಸುಮ್ಮನಾದನು. ಬೇರೆ ದಾರಿ ಕಾಣದೆ ಕಡೆಗೆ ಏನು ತೋಚದೆ ಅಂದದ ಬೊಂಬೆ ಮಾಡಿದ. ನಿನ್ನ ಬೊಂಬೆ ಮಾಡಿದ, ನಿನ್ನ ಬೊಂಬೆ ಮಾಡಿದ. ನನ್ನ ನೋಡಿ ನಗ್ತಿದ್ಯಾ? ನಗು, ಇನ್ನ ಜೋರಾಗಿ ನಗು. ನನ್ನ ನೋಡಿ ಆ ದೇವ್ರೆ ನಗ್ತಿರುವಾಗ ನೀ ನಗ್ದೆ ಇನ್ನೇನ್ ಮಾಡ್ತೀಯ ಹೇಳು? ಬೊಂಬೆ, ನಾನ್ ಮೋಸ ಹೋಗ್ಬಿಟ್ಟೆ ಬೊಂಬೆ,
ಜೀವನದಲ್ಲಿ ಬದುಕಕ್ಕೆ ಬಿಡಲ್ಲ. ಬೊಂಬೆ, ನಾವು ಹೇಗೆ ಹುಟ್ಟಿದೀವೋ ಹಾಗೆ ಸಾಯ್ಬೇಕಂತೆ. ಯಾಕೆ ನಾವು ಬೇರೆಯವ್ರ ತರ ಬದುಕಬಾರ್ದು? ಯಾಕೆ ಬದುಕಕ್ ಬಿಡಲ್ಲ? ನಮ್ಮನ್ನ ದೇವ್ರ ಮಕ್ಳು ಅಂತಾರೆ, ಆದ್ರೆ ದೆವ್ವದ ತರ ನೋಡ್ತಾರೆ. ನಾನ್ ಹೆಣ್ಣಾಗ್ಬೇಕು ಅಂತ ಬಯಸಿತ್ತಪ್ಪ, ಎಲ್ರ ತರ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡಿತ್ತಪ್ಪ, ಗಂಡನ್ ಸೇವೆ ಮಾಡ್ಬೇಕು ಅಂತ ಕನ್ಸ್ ಕಟ್ಟಿತ್ತಪ್ಪ. ಹೇಳು ಬೊಂಬೆ, ಹೇಳು. ನೀನ್ ಎಲ್ಲದಕ್ಕೂ ನಗ್ತಾನೆ ಇರ್ತೀಯ. ನೀನೊಂಥರ ಗರ್ಭಗುಡಿಲಿರೋ ಕಲ್ಲಿನ ದೇವ್ರ ತರ, ಏನೇ ಹೇಳಿದ್ರು ನಗ್ತಾನೆ ಇರ್ತೀಯ. ನಿನ್ನಿಂದ ಕಲಿಯೋದು ತುಂಬಾ ಇದೆ ಬೊಂಬೆ. ಏನೇ ಕಷ್ಟ ಬಂದ್ರು, ಜೀವನದಲ್ಲಿ ಏನೇ ಆದ್ರೂ ನಗ್ತಾನೆ ಇರ್ಬೇಕು ಅನ್ನೋ ತರ ನಗ್ತಿರ್ತೀಯ. ನಿನ್ಗೂ ಜೀವ ಇದ್ದು ನೀನು ಒಬ್ಬನ ಇಷ್ಟಪಟ್ಟಿದ್ರೆ ನಿನಗೆ ಗೊತ್ತಾಗ್ತಿತ್ತು. ವೇದ್ ಬಗ್ಗೆ ಎಷ್ಟು ಕನಸು ಕಟ್ಟಿದೆ, ಆದ್ರೆ ಅದೆಲ್ಲ ಇವತ್ತು ಮಣ್ಪಾಲಾಗೋಯ್ತು. ಅವ್ನು ನನಗ್ ಸಿಗಲ್ಲ. ವೇದ್ ನಿನ್ನ ಬಿಟ್ಟಿರಕ್ ಆಗಲ್ಲ. ವೇದ್ ನನಗ್ ಬೇಕು. ಅವನ್ ಬಿಟ್ಟು ನನ್ನಿಂದ ಇರಕ್ ಆಗಲ್ಲ. ಅವನ್ ಪ್ರೀತಿ ಬೇಕು, ಅವನ್ ಜೊತೆಗಿರ್ಬೇಕು, ಅವನ್ ಸಾನ್ನಿಧ್ಯ ಬೇಕು ಬೊಂಬೆ. ನನಗ್ ವೇದ್ ಬೇಕು. ನೀ ಮಾಡಿದ ತಪ್ಪೇನಿದೆ, ಪ್ರೀತಿ ಮಾಡಿದೆ. ನೀ ಮಾಡಿದ ಪ್ರೀತಿಯು ಹಿಂದೆಕೋ ತಪ್ಪಾಗಿದೆ. ಪ್ರೇಮವೆಂಬ ಆಟದಲ್ಲಿ ನೀನು ಆಡ ಬಯಸಿದೆ. ಆಟ ಸೋತು ಮುಗಿದ ಮೇಲೂ ಗೆಲುವ ಹಠವು ಏತಕ್ಕೆ? ಅರಿಶಿಣ ಕುಂಕುಮ ನಿಂಗೆ ಕೇವಲ ಬಣ್ಣವು ಅರಿಯದೆ, ದೇವರು ನಿಂಗೆ ಕೊಡದಿರೋ ಬಹುಮಾನವು ಮುರಿದು ಒಡೆದು ಧೂಳಿಡಿದು ಜಗದ ಕಸದಲ್ಲೆಲ್ಲೋ ಕಳೆದು ನೀನೀಗ ಬೊಂಬೆಯಾದೆ, ನೀನೀಗ ಬೊಂಬೆಯಾದೆ. ನಿಜವಾದ ಬೊಂಬೆಯಾದೆ. ಬೊಂಬೆ ಬೊಂಬೆ ವೇದು ನನ್ನವನು, ನನ್ನಿಂದ ಅವನ್ನ ಕಿತ್ಕೋಬೇಡ. ಅವನನ್ನ ನನಗೆ ಬಿಟ್ಕೊಡೋ. ಅದೆಲ್ಲ ಆಗಲ್ಲ. ಅವನು ನನ್ನವನು, ನಾನು ಅವನ್ನ ನಿನ್ಗೆ ಬಿಟ್ಕೊಡಲ್ಲ. ಹ,
ಬಿಟ್ಕೊಡಲ್ವಾ? ನಿನ್ನಿಂದ ಅವನನ್ನ ಹೇಗ್ ಬಿಡ್ಸ್ಕೋಬೇಕು ಅಂತ ನನಗೆ ಗೊತ್ತು. ಘೋರ ಅಪಾಯ ಕಾದಿದೆ. ಇನ್ನು ತಡ ಮಾಡಬೇಡಿ. ಇದಕ್ಕೊಂದು ಮುಕ್ತಿ ಕಾಣಿಸ್ಲೇಬೇಕಾಗಿದೆ. ಇವತ್ತು ಕರಾಳ ಅಮಾವಾಸ್ಯೆ. ಅಮಾವಾಸ್ಯೆ ಕಳೆದ್ರೆ ಅವಳು ನಿಮ್ಮ ಪಾಲಿಗೆ ಖಂಡಿತ ಕರಾಲಿ ಆಗೇ ಆಗ್ತಾಳೆ. ಅವಳು ಕರಾಲಿ ಆದ್ರೆ ನಿಮ್ಮನ್ನು ಖಂಡಿತ ಬಲಿ ತಗೊಂಡ್ಬಿಡ್ತಾಳೆ. ಏನ್ ಹೇಳ್ತಾ ಇದ್ದೀರಾ ಗುರುಜಿ? ನಾವೇನು ತಪ್ಪು ಮಾಡಿಲ್ಲ ಅಂದ್ಮೇಲೂ ಅವಳು ಯಾಕೆ ನಮ್ಮನ್ನ ಬಲಿ ತಗೋತಾಳೆ? ತಪ್ಪು ಮಾಡಿಲ್ಲ ಅಂತ ನೀವೀಗ ಹೇಳ್ತಿದ್ದೀರಾ. ನಿಮ್ಮಿಂದನೇ ತಪ್ಪಾಗಿದೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ವೇದ ಜೀವನಕ್ಕೆ ಬೇರೆ ಯಾವ ಹೆಣ್ಣು ಬರೋದು ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಅವಳು ಮೊದಲು ನಿನ್ನನ್ನು ಬಲಿ ತಗೋತಾಳೆ. ಇದಕ್ಕೇನಾದ್ರೂ ವೇದ ಅಡ್ಡ ಬಂದ್ರೆ ಇವನನ್ನು ಬಲಿ ತಗೊಂಡು ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಇದಕ್ಕೆ ನಾನು ಬಿಡಲ್ಲ. ಅವಳಿಗೇನು ನಾನು ಮೋಸ ಮಾಡಿಲ್ಲ, ಅವಳೇ ನನಗೆ ಮೋಸ ಮಾಡಿರೋದು. ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ ಈಗ. ಈ ಅಮಾವಾಸ್ಯೆ ಕಳೆದ್ರೊಳಗಡೆ ಅವಳ ಆತ್ಮ ಸೇರ್ಕೊಂಡಿರೋ ಆ ಬೊಂಬೆನ ಹುಡ್ಕೊಂಡು ತಗೊಂಡು ಬನ್ನಿ. ಅದಕ್ಕೆ ಮುಕ್ತಿ ಕೊಟ್ರೆ ನೀವು ಬದುಕಬಹುದು. ಅದಕ್ಕೇನ್ ಬೇಕು ಏರ್ಪಾಟ್ ನಾನು ಮಾಡ್ತೀನಿ. ಇದು ಇನ್ನು 12 ಗಂಟೆ ಒಳಗಡೆ ಆಗ್ಬೇಕು. ನೀವಿನ್ ಹೊರಡಿ. ವೇದ್, ವೇದ್, ಗುರುಜಿ ಏನ್ ಹೇಳಿದ್ರು? ಅದನ್ನ ಆಮೇಲೆ ಹೇಳ್ತೀನಿ. ಈಗ ನಡಿ. ಈಗ ಆ ಬೊಂಬೆನ ಎಲ್ಲಂತ ಹುಡ್ಕೋದು? ಈಗ ನಮ್ಮನ್ನು ದೇವರೇ ಕಾಪಾಡಬೇಕು. ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಈ ಸಮಯದಲ್ಲಿ ಚಂಚಲ್ ಇದ್ದಿದ್ರೆ ಸಹಾಯ ಆಗ್ತಿತ್ತು. ಅವನು ಬೇರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಾವೀಗ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ವೇದ್. ನಮ್ಮ ಕೆಲಸ ನಾವೇ ಮಾಡೋಣ. ಆ ಬೊಂಬೆ ಇದ್ದ ಜಾಗಕ್ಕೆ ಒಂದ್ಸಲ ಹೋಗಿ ಸರ್ಚ್ ಮಾಡೋಣ. ಸಿಕ್ಕಿದ್ರೂ ಸಿಗ್ಬೋದು. ಸರಿ, ಬಾ. ವೇದ್, ನಮ್ಮ ಹತ್ರ ಉಳಿದಿರೋದು ಬರೀ 2 ಗಂಟೆ ಮಾತ್ರ. ಜಸ್ಟ್ 2 hours. ಅಷ್ಟ್ರಲ್ಲಿ ಬೊಂಬೆ ಸಿಗ್ಲಿಲ್ಲ ಅಂದ್ರೆ ನಾವು ಉಳಿಯಲ್ವಾ? ಈಗೇನ್ ಮಾಡೋಣ? ನೀನ್ ಮಾಡಿರೋ ತಪ್ಪಿಗೆ ನಾನೇನ್ ಮಾಡಕ್ಕಾಗತ್ತೆ? ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ. ವೇದ್, ಏನ್ ಹೇಳ್ತಾ ಇದ್ಯಾ? ಇದಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ? ನೀನ್ ಸರಿಯಾಗಿ ಆಪರೇಷನ್ ಮಾಡಿದಿದ್ರೆ ಊರ್ಮಿಳಾಗಿಂತ ಗತಿ ಬರ್ತಾ ಇರ್ಲಿಲ್ಲ. ಅವಳು ಸಾಯ್ತಾನೂ ಇರ್ಲಿಲ್ಲ. ಇದೆಲ್ಲ ಆಗೋದಕ್ಕೆ ನೀನೇ ಕಾರಣ. ವೇದ್, ತಲೆ ಕೆಟ್ಟು ಒಂಥರ ಮಾತಾಡ್ಬೇಡ. ಇದ್ರಲ್ಲಿ ನನ್ ತಪ್ಪು ಏನಿದೆ? ಕೇಸ್ ಫೈಲಲ್ಲಿ ಏನಿದೆಯೋ ಹಾಗೆ ಆಪರೇಷನ್ ಮಾಡೋದು ನನ್ನ ಕರ್ತವ್ಯ. ಏನ್ ಕರ್ತವ್ಯ? ಒಬ್ರಿಗೆ ಆಪರೇಷನ್ ಮಾಡಕ್ಕೂ ಮುಂಚೆ ಏನು ಅಂತ ವಿಚಾರಿಸ್ಕೊಂಡ್ ಮಾಡಕ್ಕಾಗಲ್ವಾ? ಊರ್ಮಿಳ ಸಾಯೋದಕ್ಕೆ ನೀನೇ ಕಾರಣ. ನೋಡು, ಪದೇ ಪದೇ ನಂದೇ ತಪ್ಪನ್ಬೇಡ. ಹಾಗ್ ನೋಡಕ್ ಹೋದ್ರೆ ಅವಳಿಗಿಂತ ಸ್ಥಿತಿ ಬರಕ್ಕೆ ನೀನೇ ಕಾರಣ. ನೀನ್ ಅವಳ ಒಪ್ಕೊಂಡಿದ್ರೆ ಅವಳು ಯಾಕೆ ಹೀಗ್ ಮಾಡ್ತಾ ಇದ್ಲು? ನೀನ್ ಅವಳ ಪ್ರೀತಿನ ಬೇಡ ಅಂದಿದ್ದಕ್ಕೆ ಅವಳು ಸತ್ತಿದ್ದು. ನೀನ್ ತಪ್ಪು ಮಾಡಿ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ಯಾ? ಅಂತವಳನ್ನ ಯಾರಾದ್ರೂ ಪ್ರೀತಿ ಮಾಡಕ್ಕಾಗತ್ತಾ? ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ನೀನೇನ್ ಮಾಡ್ತಿದ್ದೆ ಹೇಳು? ನೀನ್ ಹೇಗ್ ತಪ್ಪು ಮಾಡಿಲ್ವೋ ಹಾಗೆ ನಾನು ತಪ್ಪು ಮಾಡಿಲ್ಲ. ಯಾರೋ ಮಾಡಿದ ಕುತಂತ್ರಕ್ಕೆ ನಾನ್ ಬಲಿ ಆಗ್ತಾ ಇದ್ದೀನಿ. ಒಬ್ರನ್ನ ಕೊಲ್ಲೋ ಅಷ್ಟು ಕ್ರೂರಿ ಅಲ್ಲ ನಾನು. ನಿನ್ ಪ್ರೀತಿ ಸಿಕ್ಕೇ ಇದ್ದಿದ್ದಕ್ಕೆ ಅವಳು ಸತ್ತಿದ್ದು. ಅವಳ ಸಾವಿಗೆ ನೀನೇ ಕಾರಣ. ಹೌದು, ನಾನ್ ತಪ್ಪು ಮಾಡಿದೀನಿ. ಅವಳ ಪ್ರೀತಿನ ಒಪ್ಕೊಳ್ದೆ ನಾನ್ ತಪ್ಪು ಮಾಡಿದೀನಿ.
ಅವತ್ತಿನ ಪರಿಸ್ಥಿತಿಲಿ ನಾನು ಏನ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನನ್ನ ತಪ್ಪಿನ ಅರಿವಾಗ್ತಾ ಇದೆ. ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೋದೆ. ಆದ್ರೆ ಈಗಲೂ ಅವಳ ಮೇಲೆ ನನ್ನ ಪ್ರೀತಿ ಹಾಗೆ ಇದೆ. ಅವಳ ನನ್ನ ಕಣ್ ಮುಂದೆ ಬಂದ್ರೆ ಅವಳು ಕಾಲಿಗೆ ಬಿದ್ದಾದ್ರೂ ನನ್ನನ್ನು ಪ್ರೀತಿ ಮಾಡು ಅಂತ ಕೇಳ್ತೀನಿ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನಗ್ ನನ್ನ ಬೊಂಬೆ ಬೇಕು. ನನಗ್ ನನ್ನ ಬೊಂಬೆ ಬೇಕು. ಬೊಂಬೆ ಬೊಂಬೆ ವೇದ್, ಇಷ್ಟೊಂದು ಇಷ್ಟಪಡೋನು ನನಗ್ ಹೇಳಲೇ ಇಲ್ವಲ್ಲೋ? ಇದನ್ ಮೊದ್ಲೇ ಹೇಳಿದಿದ್ರೆ ನಾನ್ ಸತ್ತೋಗ್ತಾನೆ ಇರ್ಲಿಲ್ವಲ್ಲೋ? ಬೊಂಬೆ, ನೀನೆಲ್ಲಿದ್ದೆ? ನಾನು ನಿನ್ ಹಿಂದೆನೆ ಇದ್ದೆ ಕಣೋ. ನನ್ಗೆ ನಿನ್ ಬಿಟ್ಟು ಹೋಗೋದು ಇಷ್ಟ ಇರ್ಲಿಲ್ಲ. ನಾನು ನಿನ್ ಜೊತೆನೆ ಇರ್ತಿದ್ದೆ. ಆದ್ರೆ ಅದು ನಿನಗ್ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಹೌದು ಬೊಂಬೆ, ನಾನ್ ತಪ್ಪು ಮಾಡ್ಬಿಟ್ಟೆ. ನನಗ್ ಕ್ಷಮಿಸ್ತೀಯ? ಪ್ರೀತಿ ಕೇಳೋದು ಕ್ಷಮೆನಲ್ಲ, ಪ್ರೀತಿನ್ ಮಾತ್ರ. ನನಗ್ ಗೊತ್ತು ವೇದ್, ನನಗ್ ಗೊತ್ತು. ನೀ ನನ್ ಮರ್ತಿಲ್ಲ. ಎಷ್ಟು ಪ್ರೀತಿ ಮಾಡ್ತಿದ್ಯಾ ನೋಡು. ಹೌದು ಬೊಂಬೆ, ನೀನ್ ನನಗ್ ಬೇಕು. ನಾನ್ ನಿನ್ ಜೊತೆ ಬಾಳ್ಬೇಕು. ವೇದ್, ನನಗೂ ಅಷ್ಟೇ. ನೀನ್ ಬೇಕು. ಬಾರೋ ನನ್ನ ಹತ್ರ. ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಅವಳು ನಿನ್ನ ಕೈಗೆ ಸಿಗೋದಿಲ್ಲ. ಅವಳು ನಿನ್ನ ಬೆನ್ನ ಹಿಂದೆನೇ ಇದ್ದಾಳೆ. ಬೆನ್ನ ಹಿಂದೆ ಇರೋಳನ್ನ ಕಣ್ಮುಂದೆ ಬರ್ಸ್ಕೊಳ್ಳೋ ಜವಾಬ್ದಾರಿ ನಿನ್ನ. ಸಾರಿ ಬೊಂಬೆ, ನನ್ನ ಹತ್ರ ಬೇರೆ ದಾರಿನೇ ಇರಲಿಲ್ಲ. ನನಗೊಂದು ಅರ್ಥ ಆಗ್ತಿಲ್ಲ ನೇಹಾ. ಬೊಂಬೆಯಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಆಗೋದೂ ಇಲ್ಲ ಅಂತ ಗುರುಜಿ ಹೇಳಿದ್ರು. ಹಾಗಿದ್ರೆ ನನ್ನ ಸಾಯಿಸೋದಿಕ್ಕೆ ಪ್ರಯತ್ನ ಮಾಡಿದ್ಯಾರು? ಏನ್ ಹೇಳ್ತಿದ್ಯಾ ವೇದ್? ನಿನ್ನ ಸಾಯಿಸಕ್ ನೋಡಿದ್ರ? ಈ ವಿಷಯನ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನಾನು ಅದನ್ನ ಆಕಸ್ಮಿಕ ಅನ್ಕೊಂಡಿದ್ದೆ. ಆದ್ರೆ ಈಗ ಯೋಚನೆ ಮಾಡ್ತಿದ್ರೆ ಅದು ನನ್ನನ್ನು ಕೊಲ್ಲೋ ಪ್ರಯತ್ನ ಅನಿಸ್ತಾ ಇದೆ. ನಿನ್ನ ಯಾರು ಕೊಲ್ತಾರೆ? ನನ್ನೋಳು ನನಗೋಸ್ಕರನೇ ಹುಟ್ಟಿರೋಳು.
ನಿನ್ನ ಬೇರೆ ಅವ್ರ ಪಾಲಾಗಕ್ ಬಿಡಲ್ಲ. ಅವ್ರನ್ನ ಕೊಂದಾದ್ರೂ ಸರಿ, ನಿನ್ನ ನನ್ನ ಒಳಗ್ ಮಾಡ್ಕೋತೀನಿ. ಐ ಲವ್ ಯು ನೇಹಾ, ಐ ಲವ್ ಯು. ಚಂಚಲ್, ನೀನಾ? ಹೌದು, ನಾನೇ. ಯಾಕೆ ನನ್ನ ಈ ರೀತಿ ನೋಡಿ ಶಾಕ್ ಆಗ್ತಿದ್ಯಾ? ಚಂಚಲ್, ಯಾಕೆ ಹೀಗಾಡ್ತಿದ್ಯಾ? ಎಲ್ಲ ನಿನಗೋಸ್ಕರನೇ ನೇಹಾ. ಚಿಕ್ಕ ವಯಸ್ಸಿಂದ ನಿನ್ನ ಪಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಆದ್ರೆ ನಿನಗೆ ನನ್ನ ಪ್ರೀತಿ ಅರ್ಥನೇ ಆಗ್ಲಿಲ್ಲ. ಚಂಚಲ್, ನಾನು ಯಾವಾಗ್ಲೂ ನಿನ್ನ ಫ್ರೆಂಡ್ ಆಗಿ ನೋಡಿದ್ದೇನೆ ಹೊರತು ಬೇರೆ ಯಾವ ಭಾವನೆಯಿಂದನೂ ನೋಡಿಲ್ಲ. ಆದ್ರೆ ನಾನ್ ನೋಡಿದ್ದೀನಲ್ಲ. ನಂಗೆ ನೀನ್ ಬೇಕು ನೇಹಾ. ನಿನ್ನ ಬಿಟ್ಟು ನಾನ್ ಬದುಕಕ್ಕಾಗಲ್ಲ. ಚಂಚಲ್, ಹುಚ್ಚುಚ್ಚಾಗಾಡ್ಬೇಡ. ಹುಚ್ಚುಚ್ಚಾಗಲ್ಲ ಕಣೋ, ಹುಚ್ಚಾದೆ. ನಿಹಾಳ ಪ್ರೀತಿಯ ಹುಚ್ಚ. ನೀನು ಅವಳ ಜೀವನದಲ್ಲಿ ಬರ್ದೇ ಹೋಗಿದ್ರೆ ಇವಳು ನನ್ನವಳಾಗ್ತಿದ್ಲು. ನೀನ್ ಬಂದ್ಬಿಟ್ಟೆ. ನಿನ್ನನ್ ಸಾಯಿಸಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟೆ. ನೀನ್ ಬಚಾವಾಗ್ಬಿಟ್ಟೆ. ನಿನ್ನಿಂದ ಇವಳನ್ನ ದೂರ ಮಾಡ್ಬೇಕು ಅಂತ ನೋಡ್ದೆ. ಅದು ಆಗ್ಲಿಲ್ಲ. ಇಷ್ಟೆಲ್ಲ ಪ್ರಯತ್ನ ಪಟ್ರು ನಾನು ಸೋಲ್ತಾನೆ ಹೋದೆ ಹೊರತು ಗೆಲ್ಲಿಲ್ಲ. ಯಾಕೆ 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 ಅಂತ ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಆ ಬೊಂಬೆ ನಿನ್ನ ಕಾಯ್ತಾ ಇದೆ ಅಂತ. ನೀನ್ ಅದಕ್ಕೆ ಮುಕ್ತಿ ಕೊಡೋವರೆಗೂ ನಿನ್ನನ್ನು ಏನೂ ಮಾಡಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ನಿನ್ನ ಹಿಂದೆನೆ ಸುತ್ತಾ ಇದ್ದೆ. ಈಗ ಈಗ ಕಣ ಆಟ ಅಂದ್ರೆ. ಈಗ ನೀನು ಬೊಂಬೆಗೆ ಮುಕ್ತಿ ಕೊಟ್ಟಿದ್ಯಾ. ನಾನು ನಿನಗೆ ಮುಕ್ತಿ ಕೊಡ್ತೀನಿ. ನಿಹಾರಿಕಾಳನ್ನ ನನ್ನ ದೇವತೆಯಾಗಿ ಮಾಡ್ಕೋತೀನಿ. ಚಂಚಲ್, ನೀನ್ ಮಾಡ್ತಿರೋದು ಸರಿ ಇಲ್ಲ ಚಂಚಲ್. ತಪ್ಪು ಅನ್ನೋದು ನನಗೆ ಗೊತ್ತು. ಆದ್ರೆ ತಪ್ಪು ಮಾಡ್ದಾಗ್ಲೇ ತಾನೇ ಪ್ರೀತಿ ಸಿಗೋದು. ಜೀವ ಇಲ್ದಿರೋ ಆ ಬೊಂಬೆನೆ ಇವನು ಹಿಂದೆ ಬಿದ್ದಿರ್ಬೇಕಾದ್ರೆ ಜೀವ ಇರೋ ನಾನ್ ಬಿಡ್ತೀನಾ? ಚಂಚಲ್, ಯಾವುದೇ ಕಾರಣಕ್ಕೂ ನಿಹಾರಿಕನ ನೀನ್ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಅದು ಬೊಂಬೆ ಇರೋವರೆಗೂ ಮಾತ್ರ. ಈಗ ಬೊಂಬೆನೂ ಇಲ್ಲ, ನಿಹಾರಿಕಾನೂ ಇಲ್ಲ. ಬೇಡವೇ, ನಿಹಾರಿಕ ನನ್ನವಳು.
ಬೊಂಬೆ, ನಾವೇನು ತಪ್ಪು ಮಾಡಿಲ್ಲ, ನಮ್ಮನ್ನು ದಯವಿಟ್ಟು ಬಿಟ್ಬಿಡು. ಯಾಕೆ ವೇದ್ ಸುಳ್ಳು ಹೇಳ್ತೀಯಾ? ಯಾಕೆ ಸುಳ್ಳು ಹೇಳ್ತೀಯಾ? ಪ್ರೀತಿ ಇದೆ ಅಂತ ಹೇಳಿ ಸುಳ್ಳು ಹೇಳಿ ನನ್ನನ್ನೇ ಬಂಧನ ಮಾಡಿದ ತಪ್ಪಲ್ವಾ? ನಾನೇನು ಅನ್ಯಾಯ ಮಾಡಿದ್ದೆ ನಿನ್ಗೆ? ನಿನ್ನಿಂದ ಪ್ರೀತಿ ಬಯಸಿತ್ತಪ್ಪ, ನನ್ನ ತೊಳು ಪ್ರೀತಿ ಮಾಡಬಾರ್ದಾ? ಎಲ್ಲ ಸರಿ ಇರೋರ್ ಪ್ರೀತಿ ಸರಿಯಾಗಿರುತ್ತಾ ಹೇಳುವೆ? ಈ ವಿಷಯದಲ್ಲಿ ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡು, ದಯವಿಟ್ಟು ಪ್ಲೀಸ್. ಇಲ್ಲ ವೇದ್, ನಿನ್ಗೇನು ಮಾಡಲ್ಲ, ನೀನು ನನ್ನವನು. ಆದ್ರೆ ನನ್ನಿಂದ ನಿನಗ್ ದೂರ ಮಾಡ್ತಿದ್ದಾಳಲ್ಲ, ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೀನ್ ತಪ್ಪು ಮಾಡ್ತಿದ್ಯಾ ಊರ್ಬಿಡ. ನೀನು ತುಂಬಾ ತಪ್ಪು ಮಾಡ್ತಾ ಇದೀಯಾ. ನನ್ ಪ್ರೀತಿನ ನಾನ್ ಪಡ್ಕೊಳ್ಳೋ ತಪ್ಪ? ಹೌದು, ತಪ್ಪು. ಈಗಿನ ಪರಿಸ್ಥಿತಿಲಿ ಅದು ತಪ್ಪೇ. ನೀನು ಬದುಕಿದಿದ್ರೆ ಆ ಪ್ರೀತಿಗೊಂದು ಅರ್ಥ ಇರೋದು. ಆದ್ರೆ ನೀನು ಬದುಕಿಲ್ಲ. ಬಾಳಿ ಬದುಕಬೇಕಾದವ್ರನ್ನ ಬದುಕೋದಿಕ್ ಬಿಡು. ಹೌದು ಬೊಂಬೆ, ನಿಹಾನ್ ಸಾಯಿಸಿದ್ರೆ ನಾನು ಸತ್ತೋಗ್ತೀನಿ, ಆದ್ರೆ ನಿನಗ್ ಮಾತ್ರ ಯಾವತ್ತೂ ಸಿಗಲ್ಲ. ಕೇಳಿಸ್ಕೊಂಡ್ಯಾ? ನಿನ್ನಿಂದ ಅನ್ಯಾಯವಾಗಿ ಇವರು ಸಾಯ್ಬೇಕಾ? ನೀನು ಅನುಭವಿಸ್ತಾ ಇರುವಂತ ಪರಿಸ್ಥಿತಿನ ಇವರು ಅನುಭವಿಸ್ಬೇಕಾ? ನೀನು ಪ್ರೀತಿಸಿದಂತ ವ್ಯಕ್ತಿ ನಿನ್ ಮುಂದೆ ನರಳಿ ನರಳಿ ಸಾಯೋದನ್ನ ನೀನ್ ನೋಡ್ಬೇಕಾ? ಅದ್ ನಿನಗೆ ಖುಷಿ ಕೊಡುತ್ತಾ? ಇಲ್ಲ, ಹಾಗಾಗ್ಬಾರ್ದು. ನನ್ ವೇದ್ ಚೆನ್ನಾಗಿರ್ಬೇಕು. ನಿನ್ನ ವೇದ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಅವರಿಂದ ದೂರ ಇರಬೇಕು. ಅವ್ರ ಪ್ರೀತಿಗೆ ನೀನು ಆಸರೆ ಆಗಿರ್ಬೇಕು. ನಾವು ಬಯಸಿದ್ದು ಸಿಗ್ಲಿಲ್ಲ ಅಂತ ಇನ್ನೊಬ್ಬರ ಪ್ರೀತಿನ ಕಿತ್ಕೊಳಕ್ ಹೋಗ್ಬಾರ್ದು. ಇಲ್ಲಿವರೆಗೂ ಆತ್ಮ ಅಂದ್ರೆ ಬೇರೆಯವರಿಗೆ ತೊಂದರೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನ್ ಹಾಗಲ್ಲ, ಪ್ರೀತಿನ ಕಾಯ್ತಾ ಇದೀಯ. ಜೀವನೇ ಇಲ್ದಿರೋ ನೀನು ಒಳ್ಳೆಯವಳೆ. ಆದ್ರೆ ಇವನು ಜೀವ ಇದ್ದು ಜೊತೆಲೇ ಇದ್ದು ಕೆಟ್ಟವನಾದ. ನೀನು ವೇದನಿಂದ ದೂರ ಇದ್ದು ಒಳ್ಳೆಯವಳೆ ಆಗಿರು. ಹಾಗಾದ್ರೆ ವೇದ್ ನನಗ್ ಸಿಗಲ್ವಾ? ಅವನ್ ಪ್ರೀತಿ ನನಗ್ ಸಿಗಲ್ವಾ? ಸಿಗತ್ತೆ, ಆದ್ರೆ ಈಗಲ್ಲ. ಮುಂದಿನ ಜನ್ಮ ಅಂತಿದ್ರೆ ಹೆಣ್ಣಾಗಿ ಹುಟ್ಟಿ ಆ ಪ್ರೀತಿನ ಪಡ್ಕೋ. ಪ್ರೀತಿಯಿಂದ ಕರೆದ್ರೆ ಆ ದೇವರೇ ಒಲಿತಾನೆ ಅಂಥದ್ರಲ್ಲಿ ನಿನ್ನ ಪ್ರೀತಿ ಸಿಗಲ್ವಾ? ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಪಾಲಿಗೆ ನೀನು ಕರಾಲಿ ಆಗ್ಬೇಡ. ವೇದ್, ಮುಂದಿನ ಜನ್ಮ ಅಂತಿದ್ರೆ ನೀನ್ ಇಷ್ಟಪಡೋ ಹಾಗೆ ನಾನು ಹೆಣ್ಣಾಗಿ ಹುಟ್ಟು ಬಂದು ನಿನ್ ಪ್ರೀತಿನ ಪಡಿತೀನಿ. ನಾನು ನಿನ್ ಬಿಟ್ಟೆಲ್ಲೂ ಹೋಗಲ್ಲ, ಹೋಗಲ್ಲ, ಹೋಗಲ್ಲ ವೇದ್, ಹೋಗಲ್ಲ, 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 ಹೋಗಲ್ಲ. ಊರ್ಮಿಳಾ, ನಿನ್ನ ಈ ನಿರ್ಧಾರ ಎಲ್ರಿಗೂ ಮಾದರಿಯಾಗ್ಲಿ. ಬಲವಂತದಿಂದ ಏನನ್ನು ಪಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ವೇದ್, ಈ ಬೊಂಬೆಯಿಂದ ನಿಮ್ಮಿಬ್ಬರಿಗೂ ಪುನರ್ಜನ್ಮ ಸಿಕ್ತು. ಬೊಂಬೆ, ನಮ್ಮನ್ನ ಕ್ಷಮಿಸ್ಬಿಡು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗುರುಜಿ. ಅಯ್ಯಯ್ಯೋ, ಉಪಕಾರ ಆಗಿದ್ದು ನನ್ನಿಂದಲ್ಲ, ನಿನ್ನ ಬೊಂಬೆಯಿಂದ. ನೋಡಿ, ಅವಳು ತುಂಬಾ ಒಳ್ಳೆಯವಳಾಗಿದ್ದಕ್ಕೆ ನೀವಿಬ್ರು ಬದುಕೊಂಡ್ರಿ. ಮುಂದೆ ಅವಳಿಂದ ನಮ್ಗೇನು ತೊಂದರೆ ಆಗಲ್ವಾ ಗುರುಜಿ? ಅದನ್ನು ಈಗಲೇ ಹೇಳಕ್ಕಾಗೋದಿಲ್ಲ. ಪ್ರೀತಿ ಮುಂದೆ ಎಂಥ ದಿಗ್ಬಂಧನ ಆದರೂ ಕಿತ್ಕೊಂಡು ಬರುತ್ತೆ. ಅವಳು ಸಾಯ್ಬೇಕಾದ್ರೆ ನರಳಿ ನರಳಿ ಸತ್ತಿದ್ದಾಳೆ. ಅವಳು ಉಸಿರು ಗಾಳಿಲಿ ಸೇರ್ಕೊಂಡಿದೆ.
ನೀನು ಅವಳನ್ನು ಮರ್ತಿರಬಹುದು, ಆದರೆ ಅವಳು ನಿನ್ನನ್ನು ಮರ್ತಿಲ್ಲ. ನೋಡಿ, ಇನ್ನು ಮುಂದೆ ನಿಮ್ಮ ಹುಷಾರಲ್ಲಿ ನೀವು ಇರಬೇಕು. ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ಬರ್ತೀನಿ.